ಸೈಕಾಲಜಿಸ್ಟ್ ಆಗಿ ನೀವು ಈ ಜೆನ್ಸಿಗಳ ಮನಸ್ಥಿತಿ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿ? ಜೆನ್ ಝೆಡ್ ಅದು XYZ ಆಯ್ತಾ, ಮುಂದೆ ಆಲ್ಫಾ ಬೀಟಾ. ಈ ಜೆನ್ ಝಿನ ನಾವು ಭಾಷೆ ಯೂಸ್ ಮಾಡಿ ಜೆನ್ ಜಿ ಮಾಡ್ತೀವಿ. ಇವರು ಇಂಟ್ರೋವರ್ಟ್ ಅಲ್ಲ ಅಥವಾ ಎಕ್ಸ್ಟ್ರೋವರ್ಟ್ ಅಲ್ಲ. ತಾತ ಬೇಬಿ ಬೂಮರ್, ಮಗು ಜೆನ್ ಝಿ. ಅವರಿಬ್ಬರಿಗೂ ಆಗದೇ ಇಲ್ಲ. ಅಂದರೆ ಈ ಥರದ ಮೆಂಟ್ಯಾಲಿಟಿ ಯಾಕೆ ಅಂತ ಅಂದರೆ ಫ್ರೆಂಡ್ಸ್ ಕಮ್ಮಿ ಅಂತಾನಾ ಅಥವಾ ಫ್ರೆಂಡ್ಸ್ ಜಾಸ್ತಿ ಅಂತಾನಾ? ತೆಂಡೂಲ್ಕರ್ ಆಡಿದ್ರೆ ನೀವು ಹಂಗೆ ವಾಹ್ ವಾಹ್ ಅಂತೀರಾ, ನಾನು ಆನ್ಲೈನ್ ಗೇಮ್ ಆಡಿದ್ರೆ ನನಗೆ ಯಾಕೆ ಅಡಿಕ್ಟ್ ಅಂತೀರಾ? ಸೊ ಮಗ ಹಿಂಗಾಗಿದ್ದಾನಲ್ಲ ಅಂತ ಅಮ್ಮಂಗೆ ಎಣ್ಸಿ ಅವ್ರು ಎದೆ ಹಿಡ್ಕೊಂಡು ಕೂತ್ಕೊಂಡು, ಅಮ್ಮ ನನಗೆ ಫೋರ್ಸ್ ಮಾಡ್ತಾಳಲ್ಲ ಅಂತ ಇವನು ಬ್ರೈನ್ ಫಾಗ್ ಅನ್ನೋದು. ಬ್ರೈನ್ ಫಾಗ್. ನೀವು ಸಿನಿಮಾಗಳಲ್ಲಿ ನೋಡಿ, ಮೇರೆ ದೇಶಕ್ಕೆ ಧರ್ತಿ ಸೋನಾ ಉಗ್ಲೆ, ನಂದಾ ಮುನ್ನಾ ರಾಹಿ ಹೋ, ದೇಶಕ್ಕೆ ಸಿಪಾಯಿ ಹೋ, ಬೋಲೋ ಮೇರೆ ಸಂಗ್, ಜೈ ಹಿಂದ್ ಅಂತ ಹಾಡುಗಳು ಹಂಗೆ ಹೇಳ್ತಾ ಇದ್ದಾರೆ. ಪೊಲಿಟಿಕಲಿ ಯಾವುದೋ ಒಂದು ಬಲವಾದ ಸರ್ಕಾರವನ್ನ ಅಲ್ಲಾಡಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರದಲ್ಲೂ ಒಂದು ಆರ್ಥಿಕವಾಗಿ ಇನ್ಇಕ್ವಾಲಿಟಿ ಕಾಣುತ್ತೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಈ ಮನಸ್ಥಿತಿ ಹಾಗೆ ಮಾನಸಿಕ ಆರೋಗ್ಯ ಅಂತ ಬಂದಾಗ ಇಂಥ ವಿಚಾರಗಳನ್ನ ಭಗವದ್ಗೀತೆ ಆಗಿರ್ಬೋದು, ಸನಾತನ ಧರ್ಮ ಆಗಿರ್ಬೋದು, ದಾಸರ ಕೃತಿಗಳಾಗಿರ್ಬೋದು, ಹಾಗೆಯೇ ಮಂಕುತಿಮ್ಮನ ಕಗ್ಗ ಆಗಿರ್ಬೋದು, ಇವುಗಳ ಜೊತೆ ವಿವರಿಸುವಂತಹ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಶುಭಾ ಮಧುಸೂದನ್ ಅಂತ. ಈ ಹಿಂದೆ ಕೂಡ ಅವ್ರ ಜೊತೆ ಮಾತಾಡಿದ್ವಿ, ನಿಮಗೆ ನೆನಪಿರಬಹುದು. ಮಹಿಳೆಯರ ಮನಸ್ಥಿತಿ ಜೊತೆಗೆ ಕ್ರೂರತ್ವ ಯಾಕೆ ಜಾಸ್ತಿ ಆಗ್ತಾ ಇದೆ, ಮಹಿಳೆಯರಿಂದ ಅಪರಾಧ ಕೃತ್ಯಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ವಿಚಾರದ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮಗೆ ಗೊತ್ತೇ ಇದೆ, ಈಗಂತೂ ಜೆನ್ಜಿ ಜಮಾನ, ಎಲ್ಲಿ ನೋಡಿದ್ರು ಅವರದ್ದೇ ಸುದ್ದಿ. ಸೊ ಜೆನ್ಜಿಗಳ ಮನಸ್ಥಿತಿ ಆಗಿರಬಹುದು, ಅವರಿಗಿರುವಂತಹ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಡಾಕ್ಟರ್ ಶುಭಾ ಮಧುಸೂದನ್ ಅವರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರತಿಮಾ. ಎಸ್, ಹೇಗಿದ್ದೀರಾ ಮೇಡಮ್? ಮತ್ತೊಮ್ಮೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಧನ್ಯವಾದಗಳು. ನಾನು ಸೂಪರ್ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಜೆನ್ಸಿಗಳ ವಿಚಾರ ಅಂತ ಹೇಳಿದೆ ಇವತ್ತಿನ ಟಾಪಿಕ್ ಅಂತ. ಎಲ್ಲಿ ನೋಡಿದ್ರು ಅವ್ರದ್ದೇ ಸುದ್ದಿ. ಎಷ್ಟರ ಮಟ್ಟಿಗೆ ಅಂದರೆ ರಾಜಕೀಯ ಕ್ಷೇತ್ರವನ್ನೇ ಶೇಕ್ ಮಾಡೋ ಲೆವೆಲ್ಗೆ ಜೆನ್ಸಿಗಳು ಸುದ್ದಿ ಆಗ್ತಾ ಇದ್ದಾರೆ ಅನ್ನೋದು. ಒಬ್ಬ ಸೈಕಾಲಜಿಸ್ಟ್ ಆಗಿ ನೀವು ಈ ಜೆನ್ಸಿಗಳ ಮನಸ್ಥಿತಿ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬಹುದು? ಈ ಜನರೇಷನ್ ಅಂದ್ರೆ ಏನು, ಒಂದು ತಲೆಮಾರು ಅಂತ ಅಷ್ಟೇ ಅರ್ಥ ಆಯ್ತಾ. ನಾವು ಒಂದು ತಲೆಮಾರನ್ನ ಇವಾಗ ವೈಭವೀಕರಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಈಗ 3 ತಲೆಮಾರುಗಳ ಹಿಂದೆ ಹೋಗೋಣ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಆಯ್ತಾ, ಪಾರ್ಟಿಷನ್ ಆಯ್ತು. ಆಗ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೇಗಿತ್ತು, ರಾಜಕೀಯ ಸ್ಥಿತಿಗತಿ ಹೇಗಿತ್ತು, ಅದರ ಮಟ್ಟಿಗೆ ನಮ್ಮ ಮಾನಸಿಕ ಸ್ಥಿತಿನೂ ಇತ್ತು. ಹಾಗೆ ಜರ್ಮನಿ ಯುದ್ಧವನ್ನ ನಿಲ್ಲಿಸುತ್ತೆ, ಅಲ್ಲೂ ಕೂಡ ಒಂದು ಆರ್ಥಿಕ ಪ್ರಗತಿ ಆಗಬೇಕು. ಜಪಾನ್ನಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸುತ್ತೆ. ನೀವು ಈ ರಾಜಕೀಯ ಒಂದು ಬೆಳವಣಿಗೆಯನ್ನ 1944, 45, 46, 47 ಈ ಸಮಯದಲ್ಲಿ ಅವಲೋಕಿಸಿದ್ರೆ ಅಲ್ಲಿಂದ ನಾವು ದೇಶ ಕಟ್ಟೋ ಅಂತ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದ್ವಿ. ಅಲ್ಲಿ ಉದ್ಯಮಗಳು ಚೆನ್ನಾಗಿ ಬೆಳೀತು. ನೆಹರು ಅವರ ಪಂಚವಾರ್ಷಿಕ ಯೋಜನೆಗಳಲ್ಲಿ ಉದ್ಯಮಗಳು ಚೆನ್ನಾಗಿ ಬಂತು. ಗುಡಿ ಕೈಗಾರಿಕೆಗಳಿಗೂ ಪ್ರೋತ್ಸಾಹ ಕೊಟ್ಟರು, ಹಾಗೆ ಉದ್ಯಮಗಳನ್ನು ಅವರು ಸ್ಥಾಪಿಸಿದ್ರು. ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ದೇಶ ತನ್ನ ಮೂಲದಿಂದ ಮತ್ತೆ ವಾಪಸ್ ಕಟ್ಕೊಳ್ಬೇಕು ಅನ್ನುವಾಗ ಜನರ ಮನಸ್ಥಿತಿ ಯಾವಾಗ ಇರುತ್ತೆ, ನನ್ನ ದೇಶಕ್ಕೆ ದುಡಿಬೇಕು ಅನ್ನೋದಿರುತ್ತೆ. ವರ್ಕ್ ಎಥಿಕ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಮತ್ತೆ ಸೈನಿಕರೆಲ್ಲ ಯುದ್ಧ ಮುಗಿಸಿ ಮನೆಗೆ ಹೋಗಿರೋದ್ರಿಂದ ಜನಸಂಖ್ಯೆ ಕೂಡ ಸ್ಫೋಟಗೊಳ್ಳುತ್ತೆ. ಅದಕ್ಕೆ ಆ ಪೀರಿಯಡ್ನ 46ರಿಂದ 64ವರೆಗೂ ಬೇಬಿ ಬೂಮರ್ಸ್ ಅಂತ ಕರಿತೀವಿ. ಓಕೆ, ಯುದ್ಧ ನಿಲ್ತು, ಎಲ್ಲ ಶಾಂತಿಯುತವಾಗಿದೆ, ಸಮಾಜದಲ್ಲಿ ನಾವು ಪ್ರಗತಿ ಕಾರ್ಯ ಮಾಡಬೇಕು, ಮುಂದಿನ ಜನಾಂಗ ಮುಂದಕ್ಕೆ ಹೋಗ್ಬೇಕಲ್ವಾ, ಸೀಸ್ ಫೈರ್. ಸೊ ಹಾಗಾಗಿ ಇಲ್ಲಿ ಬೇಬಿ ಬೂಮರ್ಸ್ ಅಂತ ಕರೀತಾರೆ. ಇದನ್ನ ಸರಿ ಸುಮಾರು ಒಂದು 70ನೇ ಇಸ್ವಿಲೋ 60ರಿಂದ 70ನೇ ಇಸ್ವಿಲಿ ಬೇಬಿ ಬೂಮರ್ ಅಂತ ಹೆಸರಿಡ್ತಾರೆ. ಇಲ್ಲಿ ವರ್ಕ್ ಎಥಿಕ್ಸ್ ಮತ್ತೆ ನ್ಯಾಷನಲ್ ವ್ಯಾಲ್ಯೂಸ್, ದೇಶಭಕ್ತಿ ಜಾಸ್ತಿ ಇರುತ್ತೆ. ನೀವು ಸಿನಿಮಾಗಳಲ್ಲಿ ನೋಡಿ, ಮೇರೆ ದೇಶಕ್ಕೆ ಧರ್ತಿ ಸೋನಾ ಉಗ್ಲೆ, ನನ್ನ ಮೇರೆ ದೇಶಕ್ಕೆ ಧರ್ತಿ ಸಾಂಗ್ ಅಲ್ಲಿ ನೋಡಿ, ನನ್ನ ಭೂಮಿನೇ
ಚಿನ್ನ ಅಂತ ಆ ಹಾಡಲ್ಲಿ ಮನೋಜ್ ಕುಮಾರ್ ಹಾಡ್ತಾರೆ. ಆಮೇಲೆ ನನ್ನಾ ಮುನ್ನ ರಾಹಿ ಹೋ, ದೇಶ್ ಕೆ ಸಿಪಾಯಿ ಹೋ, ಬೋಲೋ ಮೇರೆ ಸಂಗ್, ಜೈ ಹಿಂದ್ ಅಂತ ಹಾಡುಗಳು ಬರುತ್ತೆ. ಈಗ ಹೇಗೆ ಬದಲಾಗ್ಬಿಟ್ಟಿದೆ ನೋಡಿ ಹಾಡುಗಳ ಒಂದು ಮನಸ್ಥಿತಿ ಸಿನಿಮಾ ರಂಗದ್ದು. ಯಾವುದು ದೇಶಭಕ್ತಿ ಕಡಿಮೆ ಆಗೋಗ್ಬಿಟ್ಟಿದೆ ಅಲ್ವಾ? ಖಂಡಿತ. ಇಲ್ಲಿ ಏನಿದ್ರು ರಿಲೇಶನ್ಶಿಪ್, ಅದ್ರಲ್ಲೂ ಲಸ್ಟ್ಫುಲ್ ರಿಲೇಶನ್ಶಿಪ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಬೇಬಿ ಬೂಮರ್ಸ್ ಟೈಮ್ ಆದ್ಮೇಲೆ 64ರಿಂದ 80ರವರೆಗೂ ಜೆನೆಕ್ಸ್ ಅಂತ, ಇದೊಂಥರ ಉದ್ಯಮಗಳೆಲ್ಲ ಹೆಚ್ಚೆಯಲ್ಲೂ ಈ ತರ ಬೆಮೆಲು ಇದೆಲ್ಲ ಇತ್ತಲ್ಲ. ಹಾಗೇನು 10 ಗಂಟೆಗೆ ಹೋಗೋದು, 5 ಗಂಟೆಗೆ ಮನೆಗೆ ಬಂದ್ಬಿಡೋದು. 10 to 5 ಜಾಬ್. 5 ಗಂಟೆಗೆ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕೊತ್ತಂಬರಿ ಸೊಪ್ಪು, ತರಕಾರಿ, ಅಲ್ಲಿ ಎಲ್ಲಾದ್ರೂ ಒಂದು ಕಾಮತ್ ಹೋಟ್ಲಿದ್ರೆ ದೋಸೆ ಅದೆಲ್ಲ ತಿನ್ಕೊಂಡು ಮನೆಗೆ ಒಂಥರ ಸಂತೃಪ್ತಿ ಸಂಸಾರ. ಅಲ್ಲಿ ಏನು ಜಾಸ್ತಿ ಬೇಕು ಅಂತ ಏನು ಇರ್ತಿರ್ಲಿಲ್ಲ. ಕಾರ್ಗಳ ಸಂಖ್ಯೆ ತುಂಬಾ ಕಡಿಮೆ. ಮತ್ತೆ 64ರಿಂದ 1980 ಅನ್ನುವಾಗ ಒಂದ್ ಪೀರಿಯಡ್ ಅಲ್ಲಿ ಫೋನ್ಗಳು ಇರ್ಲಿಲ್ಲ ಯಾರ ಮನೆಯಲ್ಲೂ. ಸೊ ಫೋನ್ ಬಂದ್ರೆ ಆ ಮೂಲೆ ಮನೆಗೇನೋ ಬರೋದು. ಈಗ ಒಬ್ಬೊಬ್ರು ಕೈಯಲ್ಲೂ ಮೊಬೈಲ್ ಇದೆ. ಮೊಬೈಲ್ ಇಲ್ಲದೆ ಇರೋರು ಯಾರು ಹೇಳಿ? ನೋಡಿ, ಆ ಪೀರಿಯಡ್ನ ಜೆನೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದಿದ್ದು ಜೆನ್ ವೈ, 1980ರಿಂದ 95ರವರೆಗೂ. ಆ ವೈನೇ ಮಿಲೆನಿಯಲ್ ಅಂತಾನು ಕರಿತೀವಿ. ಸೊ ಆಯ್ತಾ, ಬೇಬಿ ಬೂಮರ್ಸ್, ಜನರೇಷನ್ ಎಕ್ಸ್, ಮಿಲೆನಿಯಲ್ ಆರ್ ವೈ. ನೆಕ್ಸ್ಟ್ ಬಂದಿದ್ದು ನಮ್ಮ ಈ ಜೆನ್ ಝಿ, ಜೆನ್ ಝೆಡ್, ಅದು XYZ ಆಯ್ತಾ. ಮುಂದೆ ಆಲ್ಫಾ ಬೀಟಾ. ಈ ಜೆನ್ ಝಿನ ನಾವು ಬಾಯಲ್ಲಿ ಯೂಸ್ ಮಾಡಿ ಜೆನ್ ಜಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅದೇನು ಜನರೇಷನ್ ಝೆಡ್, ಜೆನ್ ಝಿ ಅದೊಂದು ತಲೆಮಾರಷ್ಟೇ. ಈ ತಲೆಮಾರಿನವ್ರಿಗೆ ಏನಾಯ್ತು, ಅಪ್ಪ ಅಮ್ಮ ಫಾರ್ ಎಕ್ಸಾಂಪಲ್ ಮಿಲೇನಿಯಲ್ಸ್, ಅವರು ಮಿಲೇನಿಯಲ್ಸ್ ಅಂದ್ರೆ ಯಾವಾಗಿಂದ ಒಂದ್ ಲೆಕ್ಕ ಹಾಕೊಳ್ಳಿ, ಈ 95ರವರೆಗೆ, 80ರಿಂದ 95ರವರೆಗೆ ಅವರು ಸಂತೃಪ್ತವಾಗಿ ಜೀವನ ನಡೆಸ್ತಾರೆ. ಅವ್ರ ಕೈಲಿ ಕಾಸು ಓಡಾಡುತ್ತೆ. ಮತ್ತೆ ನಿಮ್ಗೆ ಆಲ್ರೆಡಿ IT ಇಂಡಸ್ಟ್ರಿ, ತಂತ್ರಜ್ಞಾನ. ಈಗ ನಾವು ಪೊಲಿಟಿಕಲ್ ಇಂದ ಬಂದ್ವಿ, ವಾರ್ ಝೋನ್ ಇಂದ ಹೊರಗಡೆ ಬಂದ್ವಿ, ದೇಶಭಕ್ತಿ, ದೇಶವನ್ನ ಕಟ್ಟೋ ಕೆಲಸ ಶುರುವಾಯ್ತು. ಅದಾದ್ಮೇಲೆ ಉದ್ಯಮಗಳು ಬಂದ್ವು, ಉದ್ಯಮಗಳಾದ್ಮೇಲೆ ತಂತ್ರಜ್ಞಾನ ಮುಂದುವರಿತಾ ಹೋಯ್ತು. ಈ ತಂತ್ರಜ್ಞಾನ ಮುಂದುವರಿತಾ ಹೋಗುವಾಗ ನಾವು ಏನು ತಂತ್ರಜ್ಞಾನ ಅಂದ ತಕ್ಷಣ ನಮ್ಗೇನು ಪ್ರತಿಯೊಬ್ಬ ಜನಸಾಮಾನ್ಯನು ಇವತ್ತು ಉಪಯೋಗಿಸ್ತಾ ಇರೋದು GPS ಅಥವಾ ವಾಟ್ಸ್ಆ್ಯಪ್. ಇಲ್ಲ ನೀವು ಪೇಮೆಂಟ್ ಮಾಡೋಕ್ಕೆ ನೀವು ರೆವಲ್ಯೂಷನ್, ಅದು ಅಮೆರಿಕದಲ್ಲೂ ಜಿಪೇಗಳು ನಾವು ಯೂಸ್ ಮಾಡೋಷ್ಟು ಮಾಡ್ತಾ ಇಲ್ವೇನೋ. ಅಂದ್ರೆ ಅವನು ದೊಡ್ಡಣ್ಣ, ಒಂದು ಒಳ್ಳೆ ಫೈನಾನ್ಷಿಯಲ್ ಪೊಸಿಷನ್ ಅಲ್ಲಿ ಇದ್ದಾನೆ ಅಂತ ಹೇಳ್ಕೊಳ್ಳೋ ದೇಶ ಕೂಡ ನಾವು ಉಪಯೋಗಿಸೋ 40 ರೂಪಾಯಿ 80 ರೂಪಾಯಿ ನಾವು ಎಳ್ನೀರ್ನವನಿಗೆ ಕೊಟ್ಬಿಡ್ತೀವಿ ಗೂಗಲ್ ಪೇ ಮಾಡಿ. ಅಷ್ಟರ ಮಟ್ಟಿಗೆ UPI ಪೇಮೆಂಟ್ ಅನ್ನೋದು ಎಲ್ಲರೂ ಕೂಡ ಯೂಸ್ ಮಾಡೋದು. ತಂತ್ರಜ್ಞಾನದ ಮಹತ್ವ ಅಲ್ವಾ? ನಾನು ಕೂತ್ ಕಡೆ ಇವಾಗ ನಾನು ನಿಮ್ಮ ಆಫೀಸಿಗೆ ಬರ್ಬೇಕು ಅಂದ್ರೆ ಎಷ್ಟೊತ್ತು ಹಿಡಿಯತ್ತೆ ಅಂತ ನೋಡ್ಕೋತೀನಿ. ನಾನು ಲೆಕ್ಕ ಹಾಕೋತೀನಿ ಎಷ್ಟು ಗಂಟೆಗೆ ಮನೆ ಬಿಡಬೇಕು ಅಂತ. ಇದೆಲ್ಲ ಉದ್ಯಮ, ದೇಶ ಕಟ್ಟೋ ಕೆಲಸ, ಉದ್ಯಮ, ತಂತ್ರಜ್ಞಾನ. ಈ ತಂತ್ರಜ್ಞಾನದ ಬೆಳವಣಿಗೆ ಬರೋ ಟೈಮ್ಗೆ ಜೆನ್ ಝಿ ಫುಲ್ ಅಡಾಪ್ಟ್ ಆಗ್ಬಿಟ್ರು. ಈಗ ನಾನು ಹೊಸದಾಗಿ 1995ರಲ್ಲಿ ಕಂಪ್ಯೂಟರ್ ಕಲಿತು, ಅಲ್ಲಿ ನನಗೆ ಟೈಪಿಂಗ್ ಮುಂಚೆನೆ ಬರ್ತಾ ಇತ್ತು. ಅದಕ್ಕೆ ಮುಂಚೆ ಮಿಲೇನಿಯಲ್ ಜಗತ್ತಲ್ಲಿ ನಾವು ಸೆಕ್ರೆಟರಿಯಲ್ ಕೋರ್ಸ್ ಮಾಡ್ಕೋತಾ ಇದ್ವಿ. ಹೆಣ್ಮಗು ಅಂದ್ರೆ ಅದರ ಟೀಚರ್ಸ್ ಕೆಲಸ, ಸೆಕ್ರೆಟರಿಯಲ್ ಜಾಬು, ನರ್ಸಿಂಗ್ ಜಾಬು, ನೀವೇ ನೋಡ್ಕೊಂಡು ಬನ್ನಿ ಯಾವ್ಯಾವ ಥರ. ಈಗ ಹಾಗಲ್ಲ. ಈಗ ಚಂದ್ರನ ತನಕ ಹೋಗುವಷ್ಟು, ಅಂದ್ರೆ ಗಗನಯಾತ್ರಿ ಆಗುವಷ್ಟು ಹೆಣ್ಣು ಬೆಳೆದಿದ್ದಾಳೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ನಮ್ಮ ಕೆರಿಯರ್ಗಳೇ ಬದಲಾಗೋದು. ಈ ಜೆನ್ಝಿಗೆ ತಂತ್ರಜ್ಞಾನ ಕೈಯಲ್ಲಿ ಸಿಕ್ಕಿರೋದ್ರಿಂದ ಮಿಲೇನಿಯಮ್ ಜೆನ್ಝಿ ಸೇರ್ಕೊಂಡು ಫಾರ್ ಎಕ್ಸಾಂಪಲ್ ಯೂನಿಕಾರ್ನ್ ಅನ್ನೋ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಅದರಲ್ಲಿ ಮುಖ್ಯವಾದ ಬದಲಾವಣೆ ನಾವು ತಂತ್ರಜ್ಞಾನದ ಮೂಲಕ ಏನ್ ನೋಡ್ತೀವಿ ಅಂದ್ರೆ, ಹಳೆ ಕಾಲದಲ್ಲಿ ಹೋಟ್ಲಿಗೆ ಹೋಗಿ ಉಳ್ಕೋತಾ ಇದ್ವಿ, ಅದಕ್ಕೆ ಮುಂಚೆ ಧರ್ಮಛತ್ರಗಳಲ್ಲಿ ಉಳ್ಕೋತಾ ಇದ್ರು, ಮಠಗಳಲ್ಲಿ. ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಮಠದ ರೂಮ್ ಬೇಕು ಅಂತ. ಈಗ ಹಾಗಲ್ಲ, ನಿಮ್ಗೆ Airbnb ಸಿಕ್ಬಿಡುತ್ತೆ. ನೀವಲ್ಲಿ 4-5 ದಿನ ನಿಮ್ ಇಡೀ ಸಂಸಾರ ಕರ್ಕೊಂಡೋಗಿ ಅಲ್ಲೆಲ್ಲ ಸಂಸಾರ ಮಾಡ್ಕೊಂಡ್ ಬರ್ಬೋದು. ಏನೋ ಹೈರ್ ಅಂಡ್ ಫೈರ್ ಪ್ರಾಪರ್ಟಿ ಶುರುವಾಯಿತು. ಈ ತಂತ್ರಜ್ಞಾನನ ನಾವು ಊಬರ್, ಮನೆ ಮುಂದೆ ನಿಮ್ಗೆ ಆಟೋ, ಟ್ಯಾಕ್ಸಿ, ಕಾರಿನ ಅಗತ್ಯನೇ ಇಲ್ಲದೆ ಮಾಡ್ಬಿಡ್ತು. ಸೊ ಇವರೊಂದು ಅಡ್ವಾಂಟೇಜ್ ಜನರೇಷನ್, ಬಹಳ ಅಡ್ವಾಂಟೇಜಸ್ ಜನರೇಷನ್ ಆಗಿರೋದ್ರಿಂದ ಇವ್ರಿಗೆ ನಾವು ಇವಾಗ ಇವ್ರನ್ನ ನಕ್ಪಾಟಿ ಮಾಡ್ಕೊಂಡ್ಬಿಟ್ಟಿದೀವಿ. ಇವರು ಇಂಟ್ರೋವರ್ಟ್ ಅಲ್ಲ ಅಥವಾ ಎಕ್ಸ್ಟ್ರೋವರ್ಟ್ ಅಲ್ಲ. ಇಂಟ್ರೋವರ್ಟ್ ಅಂದ್ರೇನು, ಯಾರ ಜೊತೆನೂ ಮಾತಾಡದೇ ಇರೋ ಒಂದು ಗೂಬೆ ಅಂತ ಇತ್ತು ಹಳೆ ಕಾಲದಲ್ಲಿ. ಬಟ್ ಇವ್ರು ಹಾಗಲ್ಲ. ಈಗ ಡಿಸ್ಕಾರ್ಡ್ ಅಂತ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಇದೆ, ಇನ್ಸ್ಟಾಗ್ರಾಮ್ ಇದೆ,
ಇದರಲ್ಲೆಲ್ಲ ಅವರು ಪದೇ ಪದೇ ಮಾತಾಡ್ತಾ ಇರ್ತಾರೆ. ತಮ್ಮ ಕರೋನಾ ಸಮಯದಲ್ಲಿ ಏನಾಯ್ತು, ಇವ್ರಿಗೆ ಎಜುಕೇಶನ್ ಕೂಡ ಮೊಬೈಲಲ್ಲೇ ಬಂದ್ಬಿಡ್ತು. ಹೌದು. ಈ ಒಂದು ಎಜುಕೇಶನ್ ಯಾವಾಗ ಮೊಬೈಲಲ್ಲಿ ಬಂತು, ಅವ್ರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ಅಡ್ಯಾಪ್ಟಬಿಲಿಟಿ ಅನ್ನೋದಕ್ಕಿಂತ ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಆಯಿತು. ಎಲ್ಲದ್ರ ಬಗ್ಗೆ ಅವ್ರಿಗೆ ವಿಚಾರ ಸಿಕ್ತು. ಎಲ್ಲರೂ ಎಲ್ಲ ಥರದ ವಿಡಿಯೋಗಳು ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಎಲ್ಲನೂ ನಮಗೆ ಇಂಟರ್ನೆಟಲ್ಲಿ ಸಿಕ್ತು. ಹಾಗಾಗಿ ಇವರು ಅಂತಾರಾಷ್ಟ್ರೀಯ ಒಂದು ವಿದ್ಯಾರ್ಥಿಗಳ ಗ್ರೂಪ್ ಏನಿದೆ ಅದ್ರ ಜೊತೆ ಇವರು ಸಂವಹನ ಮಾಡೋಕ್ಕೆ ಕಲ್ತ್ಕೊಂಡ್ರು. ಮತ್ತು ಯಾವುದು ಪಾಪ್ಯುಲರ್ ಇದೆ, ಕೊರಿಯನ್ ಬ್ಯಾಂಡು BTS ಸಿಕ್ಕಾಪಟ್ಟೆ ಪಾಪ್ಯುಲರ್ ಅವ್ರದ್ದು. ಆ ಗ್ರೂಪಿನ ಫಾಲೋವರ್ಸ್ ಯಾರಿದ್ದಾರೆ ಅವರೆಲ್ಲ ಮತ್ತೊಂದನ್ನು ಗ್ರೂಪ್ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಮಾನಸಿಕವಾಗಿ ಬೆಂಗಳೂರಲ್ಲೇ ಇದ್ದರೂ ನನಗೆ ಕಲ್ಚರಲಿ ಇದು ಒಂಥರ ಕಲ್ಚರಲ್ ವಾರ್ ಅಂತಾನೆ ಕರಿಬೋದು. ಕರೋನಾನ ಬಯೋಲಾಜಿಕಲ್ ವಾರ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಬಾಂಬ್ನ ನ್ಯೂಕ್ಲಿಯರ್ ವೆಪನ್ ಹಾಕೋದ್ರಿಂದ ಅದೊಂಥರ ಬೇರೆ ವಾರ್ ಆಯಿತು. ಬಟ್ ಇದು ಕಲ್ಚರಲ್ ವಾರ್. ಯಾಕೆ ಅಂದರೆ, ನಾವು ಮೊದಲು ಹೇಳಿದಲ್ಲ, ಬೇಬಿ ಬೂಮರ್ಸ್, ತಾತ ಬೇಬಿ ಬೂಮರು, ಮಗು ಜೆನ್ಸಿ, ಅವರಿಬ್ರಿಗೂ ಆಗದೇ ಇಲ್ವಲ್ಲ. ಹೆಂಗಾಗುತ್ತೆ? ಅವರು ವ್ಯಾಲ್ಯೂಸ್ ಹೇಳ್ಕೊಡ್ತಾ ಇರ್ತಾರೆ, ಆಗಲ್ಲ ಅವ್ರಿಗೆ ಇದು ಬೇಕಿರಲ್ಲ. ಅಂದ್ರೆ ಇವ್ರು ಕಲ್ಚರಲ್ ವಾರ್ ಅಂತ ಹೇಳಿದ್ರಲ್ಲ, ಬೇಗ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗಿ ಇಲ್ಲಿ ಸಂಸ್ಕೃತಿ ಅನ್ನೋದು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಾನು ಫೇಸ್ಬುಕ್ ತೆಗಿಯೋಕ್ಕೆ ಆ ಜೆನ್ಸಿ ಹುಡುಗನೇ ಕಾರಣ ಆಗ್ತಾನೆ. ಅದಕ್ಕೆ ಮುಂಚೆ ಮಿಲೆನಿಯಲ್ ಚೈಲ್ಡ್ ಇರ್ತಾಳೆ, ಅವಳು ಆರ್ಕುಟ್ ಬಗ್ಗೆ ಹೇಳ್ತಾಳೆ. ಅವಳು ಬಾಯ್ ಫ್ರೆಂಡ್ ನನ್ಗೆ ಹೇಳ್ತಾನೆ, ಮ್ಯಾಮ್ ಆರ್ಕುಟ್ ಅಂತ ಇದೆ ನೋಡಿ, ಇಲ್ಲಿ ಅವಳು ಯಾವ್ಯಾವ್ದೋ ಫೋಟೋ ಹಾಕ್ತಾ ಇದ್ದಾಳೆ. ತಂತ್ರಜ್ಞಾನ ಅದು ಒಂದು ಪ್ಲಾಟ್ಫಾರ್ಮ್, ಆನ್ಲೈನ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಯಾರು ಬೇಕಾದರೂ ಯಾವ ಥರ ಬೇಕಾದರೂ ಕಮೆಂಟ್ ಹಾಕ್ಬೋದು. ಐ ಆಮ್ ಪೊಸೆಸಿವ್ ಅಬೌಟ್ ಹರ್, ಸೊ ಟೆಲ್ ಹರ್ ನಾಟ್ ಟು ಡೂ ದಿಸ್. ಇವಳು ಏನಂತ, ಇವಾಗ ನನ್ನ ಫೋಟೋ ನಾನು ಹಾಕೊಂತೀನಿ, ಇವನು ಯಾರು ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ ಅಲ್ಲಿಂದನೇ ಶುರುವಾಗಿದೆ ಇದು. 2005-06 ಶುರುವಾಗಿದೆ. ಸೊ ಆರ್ಕುಟ್ ಬಂತು. ಆರ್ಕುಟ್ ಆದಮೇಲೆ ಗೂಗಲ್. ಸೊ ಇವ್ರನ್ನೆಲ್ಲ ನಾವು ಏನಂತ ಕರಿಬೋದು, ಜೆನ್ಸಿನ ವಿ ಆಲ್ಸೋ ಕಾಲ್ ದೆಮ್ ಡಿವೈಸ್ ಚೈಲ್ಡ್ ಅಂತ. ಗೂಗಲ್ ಚೈಲ್ಡ್ ಇವರೆಲ್ಲ, ಗೂಗಲ್ ಚಿಲ್ಡ್ರನ್. ಖಂಡಿತ. ಈಗಂತೂ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ಆಗಿ ಎಲ್ಲರೂ ಅಡಿಕ್ಷನ್ ಯಾವ ರೀತಿ ಆಗಿದ್ದಾರೆ ನಾವು ನೋಡಿದೀವಿ. ಡಿಜಿಟಲ್ ನೇಟಿವ್ಸ್ ಅಲ್ವಾ ಇವರು. ಹಾಗಾಗಿ ನಮಗ್ ಬೇಗ ಸಿಗಲ್ಲ ಕೈಗೆ. ಈಗ ನನ್ನ ಹತ್ರ ಕೌನ್ಸಿಲಿಂಗ್ ಬರೋರೆ, ಈಗ ನಾನು ಎಷ್ಟೊಂದು ಪದ ಉಪಯೋಗಿಸಿದ್ದೀನಲ್ಲ, ಅದನ್ನೆಲ್ಲ ಅವರು ಹಾಕೊಂಡು ನೋಟ್ಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇಲ್ಲ ಒಂದು ಆ್ಯಪ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳ ಅಂತ ಕೇಳ್ತಾರೆ. ನಾನು ಮಾತಾಡ್ತಾ ಅದೇ ನೋಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಷ್ಟೊಂದೆಲ್ಲ ಅವರು ಮುಂದುವರೆದು ಬಿಟ್ಟಿದ್ದಾರಲ್ವಾ. ಇವಾಗ ನಾನು ಮಾತಾಡಿರೋ ಸ್ಪೀಚೇ ನೋಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಮಿನಿಟ್ಸ್ ತಗೊಂಡ್ಬಿಡುತ್ತೆ. ಅವ್ರು ಏನು ಪ್ರಶ್ನೆ ಕೇಳಿದ್ರು, ನಾನು ಏನು ಉತ್ತರ ಕೊಟ್ಟೆ. ಅಕೌಂಟಬಿಲಿಟಿ ಅಲ್ವಾ ಮೇಡಮ್. ಈಗ ಯಾರು ನನ್ನ ಹತ್ರ ಬಂದು ಕೂತ್ಕೊಳ್ತಾರೋ ಕೌನ್ಸಿಲಿಂಗ್ ಅಂತ, ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು. ಇವರು ಮಾನಸಿಕವಾಗಿ ಖಿನ್ನರಾಗಕ್ಕೆ ಬೇರೆ ಬೇರೆ ಕಾರಣ ಇದೆ. ಇವರು ಸೋಷಿಯಲಿ ಆಕ್ಟಿವ್, ಫೇಸ್ ಟು ಫೇಸ್ ಬಂದಾಗ ಮಾತಾಡಕ್ಕೆ ಆಗದೆ ಇರ್ಬೋದು. ಯಾಕಂದ್ರೆ ನಾವೇನು ಹೇಳ್ತೀವಿ ಅಂದ್ರೆ, ಅತಿ ಎಕ್ಸ್ಟ್ರೋವರ್ಟ್ಸ್ಗೆ ಸ್ಟಿಮ್ಯುಲೇಷನ್ ಜಾಸ್ತಿ ಇರುತ್ತೆ. ಅದನ್ನ ಕ್ರಿಟಿಕಲ್ ಫ್ಲಿಕರ್ ಫ್ಯೂಷನ್ ಅನ್ನೋ ಒಂದು ಮಿದುಳಿನ ಒಂದು ಕಾರ್ಯವೈಖರಿ, ಎಕ್ಸ್ಟ್ರೋವರ್ಟಲ್ಲಿ ಹೇಗಿರುತ್ತೆ, ಇಂಟ್ರೋವರ್ಟಲ್ಲಿ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಅದೊಂದು ಒಳ್ಳೆ ಪ್ರಯೋಗ ಅಂತ ಹೇಳ್ಬೋದು, ಕ್ರಿಟಿಕಲ್ ಫ್ಲಿಕರ್ ಫ್ಯೂಷನ್ ಅಂತ. ಸೊ ಈ ಒಂದು ಎಕ್ಸ್ಟ್ರೋವರ್ಟ್ಸಲ್ಲಿ ಅದು ಜಾಸ್ತಿ ಇರುತ್ತೆ. ಇಲ್ಲೇನೋ ನೀರು ನೋಡಿದೆ, ಅಲ್ಲೇನೋ ಗಿಡ ನೋಡಿದೆ, ಅಲ್ಲೇನೋ ಅದು ಲೈಕ್ ಹಿಂಗೆ 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 ಚಿಟ್ಟೆ ಥರ ನನ್ನ ಮನಸ್ಸು ಹಾರಾಡ್ತಾ ಇರುತ್ತೆ. ಇಂಟ್ರೋವರ್ಟ್ಸ್ಗೆ ಆಗಲ್ಲ, ಅವರು ಧ್ಯಾನಸ್ಥ, ಅವ್ರು ಬೇಗ ನಗಕ್ಕಾಗಲ್ಲ. ಅವ್ರು ಏನಾದರೂ ಒಂದು ಡೀಪ್ ಥಿಂಕರ್ಸ್ ಅವರು. ಇವರು ಡೀಪ್ ಥಿಂಕರ್ಸ್ ಹೌದು, ಆದರೆ ಸೋಷಲೈಸೇಷನ್ ಅಂತ ಬಂದಾಗ, ಕಮ್ಯುನಿಕೇಶನ್ ಅಂತ ಬಂದಾಗ ಆನ್ಲೈನಲ್ಲಿ ಜಾಸ್ತಿ ಮಾಡ್ಕೋತಾ ಇರ್ತಾರೆ. ಇವ್ರಿಗೆ ಯಾರು ರಿಲೇಟ್ ಮಾಡ್ತಾರೋ ಅವ್ರ ಜೊತೆ ಜಾಸ್ತಿ ಮಾತಾಡ್ತಿರ್ತಾರೆ. ಸೊ ನಾನು ಎಲ್ಲ ಥರನೂ ಮಾತಾಡ್ತೀನಿ. ಪೊಲಿಟಿಕ್ಸ್ ಮಾತಾಡ್ತೀನಿ, ಕಮ್ಯುನಿಕೇಷನ್ ಮಾತಾಡ್ತೀನಿ, ಎಜುಕೇಷನ್ ಮಾತಾಡ್ತೀನಿ, ಮತ್ತು ಸೆಕ್ಷುವಲ್ಲು, ರಿಲೇಷನ್ಶಿಪ್ಪು, ಇವುಗಳ ಬಗ್ಗೆ ಎಲ್ಲ ಮಾತಾಡ್ತೀನಿ. ಎಲ್ಲ ಥರನೂ ನಾನು ಫನ್ ಅಂದರೆ ಏನು ಅಂತ ಮಾತಾಡ್ತೀನಿ. ಸೊ ಅವ್ರಿಗೆ ಅಲ್ಲಲ್ಲಿ ಪ್ಲಾಟ್ಫಾರ್ಮಲ್ಲಿ ಮಾತಾಡೋಕ್ಕೆ ಜನ ಸಿಗ್ತಾರೆ, ವಿಚಾರ ವಿನಿಮಯ ಆಗುತ್ತೆ. ಅವ್ರಿಗೆ ಒಂದು ವಿಚಾರವನ್ನು ಮತ್ತೆ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಗೂಗಲ್ ಇದೆ, ಅವ್ರು ಮತ್ತೆ ಅಲ್ಲಿಂದ ಇನ್ಫಾರ್ಮೇಷನ್ ತೆಗಿತಾರೆ. ಇವಾಗದ್ಕ AIML ಯುಗ, ChatGPT ಇವಾಗ ಓಲ್ಡ್ ಆಗೋಯ್ತು. ಹಾಗಾಗಿ ಆ ತಂತ್ರಜ್ಞಾನನೇ ನಾವು ಹೊಸದಾಗಿ ಆವಿಷ್ಕಾರ ಮಾಡ್ಕೊಂಡು ಹೋಗ್ತಾ ಇರುವಾಗ ನಾನು ಮತ್ತೆ ನನ್ನ ಅಮ್ಮ ರಿಲೇಟೇ ಆಗಲ್ಲ. ಯಾಕಂದರೆ ನಮ್ಮಮ್ಮ ಮುಂದೆ ವರಮಹಾಲಕ್ಷ್ಮಿ ಬಂತು, ಇನ್ನೇನು ನಾಗರ ಪಂಚಮಿ ಬಂತು ಅಂತ ಅವಳೇನೋ ಒಂದು ಟ್ರೆಡಿಷನಲ್ಲಿ ಇರ್ತಾಳೆ, ನಾನು ಇನ್ನೇನೋ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನಗೂ ನಮ್ಮಮ್ಮಗೂ ಮಾತಾಡೋಕ್ಕಾಗಲ್ಲ. ನನಗೂ ನನ್ನ
ತಾತನಿಗೂ ಮಾತಾಡೋಕ್ಕಾಗಲ್ಲ. ಅವ್ರು ಪ್ರಶ್ನೆ ಮಾಡ್ತಾರೆ. ಸೊ ಪ್ರಪಂಚಾದ್ಯಂತ ಯಾರು ಹೆಂಗೆ ಬಟ್ಟೆ ಹಾಕೋತಾ ಇದ್ದಾರೆ, ಯಾರು ಹೆಂಗೆ ಊಟ ತಿಂಡಿ ತಿಂತಾ ಇದ್ದಾರೆ, ಇದೆಲ್ಲ ನಾನು ತಗೊಂಡು ಬರ್ತೀನಲ್ವಾ ವ್ಯಾಲ್ಯೂ ಸಿಸ್ಟಮು. ಹೌದು. ಬಟ್ ಇಲ್ಲಿ ಈಗ ಹೇಳಿದ್ರಿ ಡೀಪ್ ಥಿಂಕರ್ಸ್ ಆಗಿದ್ರೂ ಕೂಡ ಇವ್ರದ್ದು ಬೇರೆ ಕಡೆದೇ ಒಂದು ಜ್ಞಾನ, ಬೇರೆ ಕಡೆ ಆಲೋಚನೆ ಅನ್ನೋ ಥರ ಇರುತ್ತೆ. ಬಟ್ ಇದ್ರ ಮಧ್ಯೆ ಏನಾದರೂ ಆತಂಕದಲ್ಲಿ ಇದ್ದಾರಾ ಜೆನ್ಸಿಗಳು ಅಂತ ಏನಾದರೂ ಅನ್ಸುತ್ತಾ? ಯಾಕೆಂದ್ರೆ ನನಗೆ ಸ್ಟ್ರೈಟ್ ಫಾರ್ವರ್ಡ್ ಅವರು ಅಲ್ಲ, ನನ್ಗೇನವ್ರು ಆತಂಕದಲ್ಲಿ ಇದ್ದಾರೆ ಅಂತ ಅನ್ಸಲ್ಲ. ನಾನು ಹೇಳಿದ್ನಲ್ಲ, ಇವಾಗ ನನ್ನ ಹತ್ರ ಅವ್ರು ಬಂದು ಮಾತಾಡ್ತಾರೆ, ಕೌನ್ಸಿಲಿಂಗ್ ತಗೋತಾರೆ, ನಾನು ಅವ್ರನ್ನ ಜೆನ್ಸಿ ಅಂತಾನೆ ನೋಡಲ್ಲ. ಏನ್ ಪ್ರಶ್ನೆ ಇದೆ? ಫಸ್ಟ್ ಅಕೌಂಟಬಿಲಿಟಿ, 2 ಹೋಗಿ ವಿಡಿಯೋಗಳು ಮಾಡ್ತಾರೆ. ಮೆಂಟಲ್ ಹೆಲ್ತ್ ಬಗ್ಗೆ ನನ್ಗೆ ಅವರೇ ಪ್ರವರ್ತಕರು. ನಾನು ಮಾತಾಡಿದ್ರೆ ಅದರಿಂದ ಪ್ರಯೋಜನ ಇಲ್ಲ. ಯಾರು ನೊಂದಿರ್ತಾರೋ, ಇಷ್ಟು ದಿನ ಏನಾಗ್ತಾ ಇತ್ತು, ಒಂದು ದೀಪಿಕಾ ಪಡುಕೋಣೆ ಬಂದು ಮಾತಾಡ್ಬೇಕಾಗಿತ್ತು, ಇಲ್ಲ ಇನ್ಯಾರೋ ಒಬ್ರು ಬಂದು ನಾನ್ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೋಬೇಕಾಗಿತ್ತು. ಈಗ ಹಾಗಲ್ವಲ್ಲ, ನಾನು ಸಾಮಾನ್ಯ ಕಾಲೇಜ್ ಗೋವರ್, ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಅವ್ರಿಗೇನು ಹೆಸಿಟೇಷನ್ ಇಲ್ಲ. ಮ್ಯಾಮ್, ಐ ಟುಕ್ 1 year ಬ್ರೇಕ್ ಬಿಕಾಸ್ ಐ ಆಮ್ ಡಿಪ್ರೆಸ್ಡ್ ಹೇಳ್ಕೊತಾರೆ. ಪ್ಲಸ್ ಅವ್ರಿಗೇನು ಅಂದರೆ, ಇವಾಗ ಸೀರೆ ನೀವು ಉಟ್ಕೊಂಡು ಬಂದಿದ್ದೀರಾ, ಸೀರೆ ಉಡೋದು ನಿಮಗೆ ಬರಲ್ಲ, ನಾನು ಉಡಿಸ್ತೀನಿ, ಅದಕ್ಕೆ 80 ರೂಪಾಯಿ ತಗೊತೀನಿ. ಕಮರ್ಷಿಯಲ್ ಅಲ್ವಾ? ಈಗ ಹಳೆಯ ಕಾಲದಲ್ಲಿ, ನಮ್ಮ ಮಿಲೇನಿಯಲ್ ಕಾಲದಲ್ಲಿ ಬರಬೇನೆ ಬಾರೆ ನಾನು ಉಡಿಸ್ತೀನಿ ಅಂತ ಉಡಿಸ್ಬಿಡ್ತಿದ್ವಿ. ಈಗ ಹಂಗಲ್ಲ, ಅದನ್ನ ಅವ್ರು ಪ್ರೊಫೆಷನ್ ಮಾಡ್ಕೊಂಡಿದ್ದಾರೆ. ಸ್ಮಾಲ್ ಸ್ಕಿಲ್ ಹ್ಯಾಸ್ ಬಿಕಮ್ ಅ ಪ್ರೊಫೆಷನ್. ಅಂಡ್ ಹುಡುಗಿರ್ದೇ ಒಂಥರ ಅವ್ರೇನ್ ಕನ್ಫ್ಯೂಷನ್ ಅಲ್ಲಿ ಇಲ್ಲ, ಬ್ಯುಸಿಯಾಗೂ ಇರ್ತಾರೆ, ಆಕ್ಯುಪೈಡ್ ಆಗೂ ಇರ್ತಾರೆ. ನಮಗ್ ಸಿಗಲ್ಲ ಅಂತಂದ್ರೆ ಅವರು ಕನ್ಫ್ಯೂಸ್ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಜೆನ್ಸಿಗಳು ಅಂತ ಬಂದಾಗ ಬೇರೆಯವ್ರ ಜೊತೆ ಬೆರೆಯೋದು ಕಮ್ಮಿ ಅಂತಾನು ಕೆಲವ್ರು ಹೇಳ್ತಾರೆ. ನೀವು ಹೇಳಿದ್ರಿ ಎಲ್ಲರನ್ನೂ ಕ್ಯಾಮ್ರಾ ಮುಂದೆ ಅಥವಾ ಫೋನ್ ಇಟ್ಕೊಂಡು ಮಾತಾಡೋದಷ್ಟು ಈಸಿಯಾಗಿ ಫೇಸ್ ಟು ಫೇಸ್ ಬಂದಾಗ ಮಾತಾಡೋದಿಲ್ಲ ಅಂತ. ಅಂದರೆ ಈ ಥರದ ಮೆಂಟ್ಯಾಲಿಟಿ ಯಾಕೆ ಅಂತ, ಅಂದರೆ ಫ್ರೆಂಡ್ಸ್ ಕಮ್ಮಿ ಅಂತಾನಾ ಅಥವಾ ಫ್ರೆಂಡ್ಸ್ ಜಾಸ್ತಿ ಅಂತಾನಾ, ಬೇರೆ ಬೇರೆ ಥರದ ಒಂದಷ್ಟು ಕಾರಣಗಳು ಅಂತ ಕೊಡೋದಾದರೆ ಯಾವ ಥರ ಅಂತ? ಈಗ ಉದಾಹರಣೆಗೆ ಏನಾಗುತ್ತೆ ಅಂದರೆ, ಒಂದು ಹುಡುಗ, ಅವನು ನನ್ನ ಕೇಸ್ ಹಿಸ್ಟ್ರಿ ಮೇಲೆ ನಾನು ಬೇಸ್ ಮಾಡ್ಕೊಂಡು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಅವನಿಗೆ 14,000 ಜನ ಫಾಲೋವರ್ಸ್ ಇದ್ರು ಅವಾಗ. ಅವನೇನು ಅಂದರೆ, ಒಂದು ವಿಡಿಯೋ ಗೇಮ್ ಆಡೋದು, ವಿಡಿಯೋ ಗೇಮ್ ಆಡಿದ್ಮೇಲೆ ಅದಕ್ಕೆ ರಿವ್ಯೂ ಬರೋದು. ರಿವ್ಯೂ ಬರೆದಾಗ ಏನಿದೆ ಅಲ್ಲಿ, ಅವನು ವಿಡಿಯೋ ಯಾರು ಟೆಕ್ನಾಲಜಿ ಸಾಫ್ಟ್ವೇರ್ ಏನಿದೆ ಅದ್ರ ಬಗ್ಗೆನೂ ಅವ್ನು ಕ್ರಿಟಿಸೈಸ್ ಮಾಡ್ತಿದ್ದ. ಮತ್ತೆ ಜನ ಆಡಕ್ಕೆ ಗೊತ್ತಾಗದೇ ಇದ್ದಾಗ, ಪಾಯಿಂಟ್ಸ್ ಬರದೇ ಇದ್ದಾಗ ಹೇಗೆ ಗೆಲ್ಲೋದು ಅದನ್ನು ರಿವ್ಯೂ ಮಾಡ್ತಾ ಇದ್ದ. ಅವನಿಗೆ 14,000 ಫಾಲೋವರ್ಸ್ ಇದ್ರು. ಮತ್ತೆ ನಾನು ಅವಾಗಲೇ ಹೇಳಿದೆ ನಿಮಗೆ, ಉದ್ಯಮ, ದೇಶಭಕ್ತಿ, ದೇಶ ಕಟ್ಟೋದು ಉದ್ಯಮ, ಆಮೇಲೆ ನಮಗೆ ತಂತ್ರಜ್ಞಾನ ಬಂತು ಅಂತ. ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಎಜುಕೇಶನ್ಗೂ ನೀವು ತಕ್ಷಣ ನಿಮಗೆ ಕೆಲಸ ಸಿಕ್ಬಿಡುತ್ತಾ ಅನ್ನೋದೊಂದು ಪ್ರಶ್ನೆ ಬಂತು. ಪ್ರಶ್ನೆ, ನಮಗೆ ಆನ್ಲೈನ್ ಗೇಮ್ ಆಡೋದ್ರಿಂದನೂ ದುಡ್ಡು ಬರುತ್ತಲ್ವಾ. ತೆಂಡೂಲ್ಕರ್ ಆಡಿದ್ರೆ ನೀವು ಅವನಿಗೆ ವಾಹ್ ವಾಹ್ ಅಂತೀರಾ, ನಾನು ಆನ್ಲೈನ್ ಗೇಮ್ ಆಡಿದ್ರೆ ನನಗೆ ಯಾಕೆ ಅಡಿಕ್ಟ್ ಅಂತೀರಾ? ಇದು ಜೆನ್ಸಿಗಳ ಪ್ರಶ್ನೆ. ನಾನು ಆಡೋದ್ರಿಂದ ಏನು ತಪ್ಪು? ನಾನು ರಿವ್ಯೂ ಮಾಡ್ತಾ ಇದ್ದೀನಿ, 14,000 ಜನ ಫಾಲೋವರ್ಸ್ ಇದ್ದಾರೆ, ನಾನು ಇದರಲ್ಲೇ ಮುಂದುವರ್ಕೊಂಡು ಹೋಗ್ತೀನಿ, ನನಗೆ 45-50 ಮಾರ್ಕ್ಸ್ ಸಾಕು, ನಾನು ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ. ಆದರೆ ಮಿಲೇನಿಯನ್ ಪೇರೆಂಟ್ಸ್ಗೇನೋ 90+ ಬಂದ್ಬಿಟ್ಟು ಡಿಸ್ಟಿಂಕ್ಷನ್ ಬರಲೇಬೇಕು ಮಗಳು, ಈ ಥರದ್ದು ಎಕ್ಸ್ಪೆಕ್ಟೇಷನ್ ಇದೆ. ಈಗ ನಾನು ಆ ಪೇರೆಂಟ್ಸಿಗೆ ಹೇಳೋಕ್ಕಾಗಲ್ಲ, ಬಿಟ್ಬಿಡಿ ನಿಮ್ಮ ಮಗನ ಮೇಡಮ್, ನಿಮ್ಮ ಮಕ್ಕಳು ಎಷ್ಟು ತೆಗಿತಾರೆ ಅಂತ. ಅವ್ರು ನನ್ನ ಜೊತೆ ಜಗಳ ಮಾಡ್ತಾರೆ, ತೆಗ್ಯೋ ಅಂದರೆ ಇವನ್ ಜಗಳ ಮಾಡ್ತಾರೆ. ಸೊ ಇಲ್ಲಿ ಸದಾ ಮೊಬೈಲಲ್ಲಿ ಇದ್ದು ಫ್ರಾಂಟಲ್ ಲೋಬ್ ಡೆವಲಪ್ಮೆಂಟ್ ಏನಾದರೂ ಕಡಿಮೆ ಆಯ್ತಾ, ಕ್ರಿಟಿಕಲ್ ಥಿಂಕಿಂಗ್ ಏನಾದರೂ ಕಡಿಮೆ ಆಯ್ತಾ, ಕ್ರಿಯೇಟಿವ್ ಥಿಂಕಿಂಗ್ ಕಡಿಮೆ ಆಯ್ತಾ, ಹೀಗೆಲ್ಲ ನಾನು ಪ್ರಶ್ನೆ ಮಾಡ್ಕೊಳ್ತಾ ಹೋದೆ. ಯಾವ ಥರ ಇವರ ಕಲಿಕಾ ಕ್ರಮ ಇದೆ, ಯಾಕೆ ಅವ್ರಿಗೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ದಿ ಬಿಕಮ್ ಇರಿಟೇಟೆಡ್ ವೆರಿ ಸೂನ್ ಇನ್ ದ ಕ್ಲಾಸ್. ಸೊ ಇವಾಗ ನಿಮ್ಮ ನಿದ್ದೆ ಮೇಲೆ ಪರಿಣಾಮ ಬೀರುತ್ತೆ, ತುಂಬ ಹೊತ್ತು ನೀವು ರಾತ್ರಿ ಎಲ್ಲ ಮಲಗಿರ್ತೀರಾ. ನನಗೆ ಅವಾಗಲೇ ಹೇಳ್ಬಿಟ್ಟು ಹೋಗಿದ್ದ, ಮ್ಯಾಮ್ ಯು ಸ್ಪೀಕ್ ಇಂಟ್ರೆಸ್ಟಿಂಗ್ಲಿ, ಯು ಟೇಕ್ 10 minutes ಆಫ್ ಯುವರ್ ಟೈಮ್, put the camera on the selfie mode, you talk for 10 minutes, edit for 1 minute, upload in 2 minutes, your video is done ma'am. ನನಗೆ ಅವ್ನು ಅಡ್ವೈಸ್ ಕೊಟ್ಬಿಟ್ಟು ಹೋಗಿದ್ದ. ಸೊ ಒಬ್ಬ ಫೇಸ್ಬುಕ್ ತೆಗಿ ಅಂತಾನೆ, ಯಾಕಂದರೆ ಅವನು ವಾಲ್ ಮೇಲೆ ಏನೋ ಬರ್ತಿದ್ದೀನಿ. ವಾಲ್ ಅಂದ್ರೆ ಏನು, ವಾಲ್ ಅಂದರೆ ಆರ್ಕುಟ್ ಆದ್ಮೇಲೆ ಬಂದಿದೆ ಫೇಸ್ಬುಕ್, ಏನೋ ವಾಲ್ ಅಂದರೆ ನನಗೆ ಗೊತ್ತಿಲ್ಲ ಅಂದೆ. ಅವಾಗ ನನಗೆ ಹೊಡಿತು 2008ರಲ್ಲಿ, ಹೇ ಯು ಹ್ಯಾವ್ ಟು ಗ್ರೋ ವಿತ್ ಟೆಕ್ನಾಲಜಿ, ಇಲ್ಲ ಅಂದರೆ ನೀ ಹಿಂದಕ್ಕೆ ಹೋಗ್ಬಿಡ್ತೀಯಾ, ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅದು ಏನು ಅಂತ ಅರ್ಥ ಆಗಲ್ಲ ಅಂತ. ಸೊ ಅವಾಗ ಮಕ್ಕಳ ಜೊತೆ ಕೂತ್ಕೊಂಡು ಒಂದು ವಿಡಿಯೋ ಗೇಮ್ ಮಾಡೋದು, ಅದರಿಂದ ಏನಾಗುತ್ತೆ, ಇದರಿಂದ ಏನಾಗುತ್ತೆ. ನನ್ನ ಮಕ್ಕಳು
ಲೈಕ್ ಬಾರ್ಡರಿಂಗ್ ಮಿಲೆನಿಯಂ ಅಂಡ್ ಜೆನ್ಜಿ ಅಲ್ವಾ, ಅದೇನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಂಗ್ಸೈಟಿ ಅನ್ನೋದು ಒಂದು ಮನಸ್ಥಿತಿ. ಪೂರ್ವಜರ ಕಾಲದಿಂದ ಅಂದ್ರೆ ಕೋತಿಗಳ ಒಂದು ಟೈಮಿಂದನೂ ಇವಾಗ ತನಕನೂ ಅದು ಇದ್ದೇ ಇದೆ. ಅದರಲ್ಲಿ ಸಿಂಪ್ಟಮ್ಗಳು ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಬೇರೆ ಆಗುತ್ತೆ. ಸಿಂಪ್ಟಮ್ ಅಲ್ಲಿ ತಲೆಮಾರು ಟು ತಲೆಮಾರು ಅದು ಬೇರೆ ಆಗುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಮಗ ಹಿಂಗಾಗಿದಾನಲ್ಲ ಅಂತ ಅಮ್ಮಂಗೆ ಆಂಗ್ಸೈಟಿ, ಅವ್ರು ಎದೆ ಹಿಡ್ಕೊಂಡು ಕೂತ್ಕೊಳ್ಳೋದು. ಅಮ್ಮ ನನಗೆ ಫೋರ್ಸ್ ಮಾಡ್ತಾಳಲ್ಲ ಅಂತ ಇವನ್ ಬ್ರೈನ್ ಫಾಗ್ ಅನ್ನೋದು. ಬ್ರೈನ್ ಫಾಗ್ ಅಂತ ತುಂಬಾ ಜನ ಬರ್ತಾರೆ. ನೆನ್ನೆನೂ ಒಂದು ಹುಡುಗ ಕಾಲ್ ಮಾಡಿದ್ದ, ಮ್ಯಾಮ್ ಬ್ರೈನ್ ಫಾಗ್ ಅಂತ. ನಾನಂದೆ ನೀನ್ ಎಷ್ಟು ಪ್ರಾಜೆಕ್ಟ್ ಮಾಡಿದ್ಯಾ? 4-5 ಮಾಡಿದ್ದೀನಿ ಮ್ಯಾಮ್. ಇದನ್ ಮಾಡಕ್ ಯಾಕೆ ಕಷ್ಟ ಆಗ್ತಾ ಇದೆ? ಇಲ್ಲ, ಇದು ಕಷ್ಟದ್ದೇ ತೆಗೆದು ನನ್ಗೆ ಹಾಕ್ತಾ ಇದಾರೇನೋ ಅನ್ಸುತ್ತೆ. ನನ್ನದೇ ಒಂದು ಕೆಲಸ ಮಾಡು, ಎಕ್ಸೆಲ್ ಶೀಟ್ ಹಾಕು. ಮೊದಲನೇ ಪ್ರಾಜೆಕ್ಟ್ ಯಾವ್ದು ಮಾಡಿದೆ, ಅದಕ್ಕೆ ಏನ್ ಟೂಲ್ಸ್ ಯೂಸ್ ಮಾಡಿದೆ, ಅದಕ್ಕೆ ಎಷ್ಟು ದಿನ ತಗೊಂಡೆ. ನೀನು ಬಿಲ್ಡಪ್ ಕೊಡ್ತಾ ಇಲ್ಲ. ಸಿ, ಹಿ ಮೈಟ್ ಬಿ ಅ ಜೆನ್ಜಿ ಬಟ್ ಹಿ ಇಸ್ ನಾಟ್ ಬಿಲ್ಡಿಂಗ್ ಹಿಸ್ ಪ್ರೊಡಕ್ಟಿವಿಟಿ. ಸೊ ನೀನು ಅದನ್ನ ಬಿಲ್ಡಪ್ ಮಾಡ್ಕೊ. ಮತ್ತೆ ಕರೆಂಟ್ಲಿ 4 ಪ್ರಾಜೆಕ್ಟ್ನ ನೀನು ಹೆಂಗೆ ಸಕ್ಸಸ್ಫುಲ್ ಆಗಿ ಮಾಡಿದೆ, ಈ ಕರೆಂಟ್ಲಿ ನಿನಗೆ ಏನು ಸಮಸ್ಯೆ ಆಗ್ತಾ ಇದೆ, ನಿಂಗೆ ಜನ ಬೇಕಾ, ಸಾಫ್ಟ್ವೇರ್ ಬೇಕಾ, ಅಥವಾ ವಾಟ್ ಟೂಲ್ಸ್ ಯು ರಿಕ್ವೈರ್, ಹೌ ಮೆನಿ ಡೇಸ್ ಆರ್ ಯು ಗೋಯಿಂಗ್ ಟು ಟೇಕ್, ಇದನ್ನೆಲ್ಲ ನೀನು ನಿನ್ನ ಬಾಸ್ಗೆ ಹೇಳು. ಅವ್ನು ಹೇಳ್ದೆ ನಾನು ಕೇಳ್ದೆ ಅಂದ್ಬಿಟ್ಟು ತಲೆ ಆಡಿಸ್ಬೇಡ. ಅವಾಗ ಫೋಮೋ ಶುರುವಾಗುತ್ತೆ. ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಾನು ನಿನ್ನ ಕೆಲಸದಿಂದ ತೆಗೆದ್ಬಿಡ್ತಾರ, ನಾನಿಲ್ಲ ಅಂದ್ರೆ ಇನ್ನೊಬ್ಬನ ಸ್ಥಾನಕ್ಕೆ ತಗೊಳ್ತಾರ. ಇವನ್ ಸ್ಟಾರ್ಟಪ್ ಅಲ್ಲಿ ಇದ್ದಾನೆ. ನಮ್ಮ ತಂದೆ ಕಾಲಕ್ಕೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ನಾವು ತುಂಬಾ ಸೆಕ್ಯೂರ್ಡ್ ಫೀಲಿಂಗ್. ಈ ಸ್ಟಾರ್ಟ್ಅಪ್ ನಾಳೆ ಮುಳುಗೋಗ್ಬೋದು, ಬಟ್ ಅವನಿಗೆ ಅದರಲ್ಲಿ ಇನ್ಸೆಕ್ಯೂರಿಟಿನೇ ಇಲ್ವಲ್ಲ. ಎಲ್ಲರೂ ಸ್ಟಾರ್ಟ್ಅಪ್ ಸೇರ್ಕೊಂತಾರೆ. ಜೆನ್ಜಿಗಳು ಎಷ್ಟು ಸ್ಟಾರ್ಟ್ಅಪ್ನ ಹುಟ್ಟು ಹಾಕಿದ್ದಾರೆ. ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಇವಾಗ ಶಂತನು ನಾಯ್ಡು, ಅವ್ರಿಗೆ 33 ವರ್ಷ. ರತನ್ ಟಾಟಾ ತೀರ್ಕೊಂಡಾಗ ಅವರು ಬೆಳಕಿಗೆ ಬರ್ತಾರೆ. ಅವ್ರು ಮಾಡಿದ ಕೆಲಸ ಏನು, ನಾಯಿಗಳಿಗೆ ರಸ್ತೆಲಿ ಇರುತ್ತಲ್ಲ, ಹೌದು, ರಿಫ್ಲೆಕ್ಟ್ ಆಗುವಂತ ಕಾಲರ್ ಬೆಲ್ಟ್ ನ ಅವ್ರು ಕಂಡಿದ್ರು. ಅದು ರತನ್ ಟಾಟಾ ಅವ್ರಿಗೆ ಕಣ್ಣು ಬೀಳುತ್ತಲ್ವಾ. ಸಾಮಾಜಿಕ ಕಾರ್ಯಗಳು, ಸಮಾಜಕ್ಕೆ ಒಳ್ಳೇದಾಗೋ ಕಾರ್ಯಗಳು ಆ ಒಂದು ಅಲ್ಲಿ ತನಕ ರೀಚ್ ಆಗುತ್ತೆ ಅಂತ. ಬೇಬಿ ಬೂಮರ್ ಪೀರಿಯಡ್ ಮ್ಯಾನ್ ಅವ್ರಿಗೆ ರೀಚ್ ಆಗುತ್ತಲ್ವಾ, ಅವರು ಬಹಳ ದೋಸ್ತಿ ಆಗ್ಬಿಡ್ತಾರೆ. ಸೊ ಹಾಗಾಗಿ ಯಾರು ಆ ಜೆನ್ಜಿಗಳನ್ನ ಅವ್ರು ಕಸ್ಪಿರ್ಬೋದು, ಮಿಲೇನಿಯಲ್ ಪ್ಲಸ್ 93 ಬಾರ್ನ್. ಸೊ ನಾವು ಮಿಲೇನಿಯಲ್ ಕಿಡ್ನ 95 ಇಂದ ಜೆನ್ಜಿ ಅಂತ ಆರಂಭಿಸ್ಕೊಳ್ತೀವಿ. ಆ ಹುಡುಗ 93 ಬಾರ್ನ್. ಸೊ ನೀವೇ ಲೆಕ್ಕ ಹಾಕೊಳ್ಳಿ. ಸೊ ಅವನಿಗೆ ರೀಚ್ ಔಟ್ ಆಗ್ತಾನೆ. ಆ ಹಿಂದಿನ ತಲೆಮಾರ್ಗು ಅವ್ನು ರೀಚ್ ಆಗ್ತಾನೆ. ಯಾಕೆ ರೀಚ್ ಆಗ್ತಾನೆ? ಅವನಲ್ಲಿರೋ ಸಮಾಜಮುಖಿ ಕೆಲಸ. ಮತ್ತೆ ಪ್ಲಾಸ್ಟಿಕ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, ಅದನ್ನ ಒಂದು ಬ್ಯಾಗ್ ಮಾಡುವಂತ ಪುಣೆಯಲ್ಲಿ ಚರ್ಕ ಅಂತನೋ ಏನೋ ಒಂದು, ನಾನು ಆ ವೆಬ್ಸೈಟ್ಗೆ ಯಾವಾಗಲೂ ಹೋಗ್ತಿರ್ತೀನಿ. ಆಕೆ ಎಲ್ಲ ಥರ ಸಾಲ್ಟ್ ಬರುತ್ತಲ್ಲ, ನಮ್ಮ ಉಪ್ಪು ತಗೊಳ್ತೀವಲ್ಲ ಆ ಪ್ಯಾಕೆಟ್ಗಳು, ಥಿಕ್ ಪ್ಲಾಸ್ಟಿಕ್ ಕವರ್ಸ್ ಇರುತ್ತೆ, ಅದನ್ನೆಲ್ಲ ರೀಸೈಕಲ್ ಮಾಡಿ ಶೋಲ್ಡರ್ ಬ್ಯಾಗು, ಹ್ಯಾಂಡ್ ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗು ಎಲ್ಲ ಮಾಡ್ತಾರೆ. ಸೊ ಆ ಪ್ರೋಸೆಸ್ ಏನು, ಒಂದೊಂದನ್ನು ಅವ್ರು ಹೇಗೆ ವಿಂಗಡಿಸ್ಕೋತಾರೆ, ಅದು ಭೂಮಿಗೆ ಹೋಗಬಾರ್ದು ಅಂತ. ಸೊ ಇದೆಲ್ಲ ಯಾಕೆ ಸಾಧ್ಯ ಆಗ್ತಾ ಇದೆ ಹೇಳಿ? ನಾವು ಇದನ್ನೆಲ್ಲ ನೋಡಲ್ಲ. ಅವರು ದಂಗೆ ಹೇಳ್ತಾ ಇದ್ದಾರೆ, ಪೊಲಿಟಿಕಲಿ ಯಾವುದೋ ಒಂದು ಬಲವಾದ ಸರ್ಕಾರವನ್ನ ಅಲ್ಲಾಡಿಸ್ತಾ ಇದ್ದಾರೆ ಅಂದ್ರೆ ಸರ್ಕಾರದಲ್ಲೂ ಒಂದು ಆರ್ಥಿಕವಾಗಿ ಇನ್ಇಕ್ವಾಲಿಟಿ ಕಾಣುತ್ತೆ ಅವ್ರಿಗೆ, ಎಕನಾಮಿಕ್ ಇನ್ಇಕ್ವಾಲಿಟಿ, ಮತ್ತೆ ಭ್ರಷ್ಟಾಚಾರ, ಕರಪ್ಷನ್ ವಿರುದ್ಧ. ಹಾಗಾಗಿ 2024ರಲ್ಲಿ ನಾವೇನಾದ್ರೂ ಈ ದಂಗೆ ಈ ತರ ಜೆನ್ಜಿ ಇದು ಅಂತ ನೋಡುವಾಗ ಕೆನ್ಯಾ ಮತ್ತು ಬಾಂಗ್ಲಾದೇಶದಲ್ಲಿ ಆಯ್ತು. 25ರಲ್ಲಿ ಪೆರುವಿನ ಲೀಮಾದಲ್ಲಿ ಇಳಿದ್ರು ಹೋರಾಟಕ್ಕೆ. ಅಲ್ಲಿ ವಿದ್ಯುತ್ ಶಕ್ತಿ ಮತ್ತು ನೀರಿನ ಸರಬರಾಜು ವ್ಯತ್ಯಯದಲ್ಲಿ ಆ ಒಂದಿದಕ್ಕೋಸ್ಕರ ಅವರು ದಂಗೆ ಬಿದ್ರು. ಇವಾಗ ನಮ್ಮ ಭಾರತದಲ್ಲಿ ಆಗ್ತಾ ಇದೆ ಹಾಗೆ. ಮಡಗಾಸ್ಕರಲ್ಲೂ ಆಯ್ತು, ಮೊರಾಕೋನಲ್ಲೂ ಆಯ್ತು. ಇದೇನು ಹೊಸದಲ್ಲ. ಬಟ್ ನೇಪಾಳಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಬ್ಯಾನ್ ಮಾಡ್ತು ಅನ್ನೋ ಒಂದು ವಿಚಾರವೇ ಹೆಚ್ಚು ಹೈಲೈಟ್ ಆಗಿದೆ. ಯಾಕಂದ್ರೆ ಅವ್ರ ಪ್ಲಾಟ್ಫಾರ್ಮ್ ಅಲ್ಲೇ ಅಲ್ವಾ ಇದ್ದಿದ್ದು, ಅಡಿಕ್ಷನ್ ಅಲ್ಲ. ಈಗ ನಾನು ನೀವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ತಾ ಇದ್ದೀವಿ. ಈ ಪ್ಲಾಟ್ಫಾರ್ಮ್ 20 ವರ್ಷದ ಹಿಂದೆ ಇರ್ಲಿಲ್ಲ. ದೂರದರ್ಶನದ ಏಕಸ್ವಾಮ್ಯತೆ ಇತ್ತು. ಇವಾಗ ನೀವು ಒನ್ ಇಂಡಿಯಾ ಅಂತ ನೀವು ಮಾಡ್ಕೊಂಡಿದ್ದೀರಲ್ಲ, ಅದು ಹೆಂಗ್ ಬಂತು ಲೆಕ್ಕ ಹಾಕೊಳ್ಳಿ. ಸ್ವಾತಂತ್ರ್ಯ ಕೊಟ್ವಿ. ಸ್ವಾತಂತ್ರ್ಯ ಕೊಟ್ಟ ಮೇಲೆ ಅದನ್ನ ವಾಪಸ್ ತಗೊಳಕ್ಕಾಗಲ್ಲ ಅಲ್ಲ. ಸೊ ಈಗ ನನ್ನ ಹತ್ರ ಮೊಬೈಲ್ ಇರೋದ್ರಿಂದ ನಾನೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೋಬಹುದು. ನಾನು ಒನ್ ಇಂಡಿಯಾಗೆ ಯಾಕೆ ಕಾಯ್ಬೇಕು? ಖಂಡಿತ. ಸೊ ಹಾಗಾಗಿ ಒಂದು ನಾನು ವಾಪಸ್ ಪಡಿತೀನಿ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಸಾಧ್ಯನೇ ಇಲ್ಲ. ತಂತ್ರಜ್ಞಾನ ಅದು, ಸೋಷಿಯಲ್ ಮೀಡಿಯಾ ಅಲ್ಲ. ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿರೋದು
ಬೇರೆ ಬೇರೆ ದೇಶದ ಒಂದೇ ಏಜಿನ ಮಕ್ಕಳು. ಗಾಂಧೀಜಿಯವರು ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಾಗ ವಾಟ್ಸ್ಆ್ಯಪ್ ಏನೂ ಇರಲಿಲ್ಲ, ದೇಶಭಕ್ತಿನೇ ತಂತ್ರಜ್ಞಾನ ಆಗೋಗಿತ್ತು. ಸಾವಿರಾರು ಜನ ಸೇರ್ಕೊಂಡ್ಬಿಟ್ರು. ಇವ್ರಿಗೆ ದಂಗೆ ಹೇಳೋ ಮನಸ್ಸಿಲ್ಲ, ದೇ ವಾಂಟ್ ಟು ಬಿ ಇನ್ಫ್ಲೂಯೆನ್ಸಿಂಗ್ ದ ಗೌರ್ಮೆಂಟ್. ಎಸ್, ಆಮೇಲೆ ಭ್ರಷ್ಟಾಚಾರ ಜೊತೆಗೆ ಓದೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಪೊಲಿಟಿಷಿಯನ್ ಮಕ್ಕಳೆಲ್ಲ ಬಿಂದಾಸ್ ಆಗಿ ಟ್ರಿಪ್ ಅಂತೆ, ಫಾರಿನ್ ಟ್ರಿಪ್ ಅಂತೆ, ಈ ಥರದನ್ನೆಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೇನೆ ಇವ್ರಿಗೆ ಟ್ರಿಗರ್ ಆಗೋದಕ್ಕೆ ಶುರುವಾಗಿದ್ದು. ಸೊ ಅದು ಜಾಸ್ತಿ ಆದ್ಮೇಲೆ ನಾವು ಸೋಷಿಯಲ್ ಮೀಡಿಯಾ ಬೇಡ ಅಂತ. ನೋಡಿ, ಎಜುಕೇಶನ್ ಹ್ಯಾಸ್ ನೋ ರೆಲೆವೆನ್ಸ್ ಇನ್ ಟುಡೇಸ್ ಚಿಲ್ಡ್ರನ್ ಮೈಂಡ್. ಏನೂ ಇಲ್ಲ ಅವ್ರಿಗೆ ರೆಲೆವೆನ್ಸು. ನಾನು ಯಾಕೆ ಓದಬೇಕು ಅಂತ ತೆಗಿಯೋ, ನಾನು 95 ಅಂದರೆ ಇಲ್ಲ. ಅವ್ನು ಏನೇ ಕೇಳಿ, ಈಗ ಸೆಕೆಂಡ್ PUC ಹುಡುಗನೇ ನನ್ನ ಹತ್ರ ಬರ್ತಾನೆ, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ನೀವು ಮೈಟಾಸಿಸ್, ಮಿಯಾಸಿಸ್ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ಗಳು ಶುರುವಾಗಿ ಆಮೇಲೆ ಅದು ಡೀಪ್ ಆಗ್ತಾ ಹೋಗುತ್ತೆ. ನೀಟ್ ಎಕ್ಸಾಮ್ ಬರಿಬೇಕಲ್ವ ಅವನು. ಸೊ ನೀಟು ಅಥವಾ IIT JEE ಅಂದರೆ ನೀವು 7th ಸ್ಟ್ಯಾಂಡರ್ಡಿಂದ ಸ್ವಲ್ಪ ಬೇಸ್ನ ಡೆವಲಪ್ ಮಾಡ್ಕೊಂಡು ಬಂದು ಅಲ್ಲಿಗೆ ಬಂದಾಗ, PUCಗೆ ಬಂದಾಗ ನೀವು ಅಲ್ಲನ್ನು, ಆಕಾಶು, ಏನೇನೋ ಇವಾಗ ಎಷ್ಟೊಂದು ಕೋಚಿಂಗ್ ಸೆಂಟರ್ ಇದೆಯಲ್ಲ, ಅಲ್ಲೆಲ್ಲ ಹೋಗಿ ತಗೊಳ್ತಾ ಇರ್ತಾರೆ. ದೀಕ್ಷಾ, ಬೇಸು, ಎಷ್ಟೊಂದಿದೆ ಇವಾಗ. ಎಲ್ಲ ಕಡೆಯಿಂದನೂ ಮಕ್ಕಳು ಬರ್ತಾರೆ. ಈ ಮಕ್ಕಳಿಗೆ ನಾನು ಈ ವಿದ್ಯೆನ ಕಲಿತ್ರೆ ನೆಕ್ಸ್ಟು ನನಗೆ ನಾನು MBBS ಆಗಿ ಹೊರಗಡೆ ಬಂದರೆ ನನಗೊಂದು 3 ಲಕ್ಷ ಪರ್ ಮಂತ್ ಪ್ಯಾಕೇಜ್ ಸಿಗುತ್ತಾ? ಸಿಗಲ್ಲ. ಸೊ ನಾನು ಯಾಕೆ ಅಷ್ಟೊಂದು ಕಷ್ಟಪಡಬೇಕು? ಈ ವ್ಯವಸ್ಥೆನೇ ಸರಿಗಿಲ್ಲ. ಈಗ ನಾನು ಹೇಳಿದ್ದಲ್ಲ ಮುಂಚೆ, ಮಿಲೇನಿಯನ್ ಚೈಲ್ಡ್ ಅಥವಾ ಜನರೇಷನ್ X ಆದರೆ ಅಲ್ಲಿ ಇದನ್ನು ಓದಿದ್ರೆ ಈ ಕೆಲಸ ಸಿಕ್ಕತ್ತೆ. MA ಮಾಡಿಕೊಂಡ್ರೆ ಕನ್ನಡ, ನೀವು ಕನ್ನಡ ಲೆಕ್ಚರರ್ ಆಗ್ತೀರಾ. ಇಂಗ್ಲೀಷ್ ಮಾಡಿಕೊಂಡ್ರೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗ್ತೀರಾ. ಎಲ್ಲ ಕ್ಲಿಯರ್ ಆಗಿತ್ತು. ಬಟ್ ಇವಾಗ ಕ್ಲಿಯರ್ ಆಗಿಲ್ಲ ಅಲ್ಲ. ಸೊ ಇವಾಗ ಕ್ಲಿಯರ್ ಆಗಿರೋದೇನು, ಕಾಮರ್ಸಿಗೆ ತುಂಬ ಜನ ಹೋಗ್ತಾ ಇದ್ದಾರೆ, BCAಗೆ ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ಕಾಮರ್ಸಲ್ಲಿ ACCA ಮತ್ತು CS ಕೋರ್ಸ್ಗಳನ್ನು, CA ಕೋರ್ಸ್ಗಳನ್ನು ಎರಡೆರಡು ತಗೊಂಡು ಹಗಲು ರಾತ್ರಿ ಡಾಕ್ಟರ್ಸ್ ಥರನೇ ಅವರು ಮಾಡ್ತಾ ಇದ್ದಾರೆ. ಸೊ ಫೈನಾನ್ಸ್ ಇಸ್ ಹೇರ್ ಗೋಯಿಂಗ್ ಟು ಸ್ಟೇ. ರಿಸೆಷನ್ ಆರ್ಥಿಕತೆಗಂತಕ ಬರಲ್ವಲ್ಲ, ಕೆಲಸದಲ್ಲಿ ರಿಸೆಷನ್ನು, ಆರ್ಥಿಕತೆಗಿಲ್ಲ. ಹಾಗಾಗಿ ಅವರು ಆ ಕೋರ್ಸ್ಗಳನ್ನು ಚೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಇಂಟರ್ನ್ಶಿಪ್ ಮಾಡಿದ್ರೆ ನಂದೊಂದು ನನ್ನ ಆಫೀಸ್ ಹಾಕೊಬೋದು ಅಂತ ಒಂದು ಗ್ಯಾರಂಟಿ ಇದೆ ಅವ್ರಿಗೆ. ಬಟ್ ವ್ಯವಸ್ಥೆ ಸರಿ ಇಲ್ಲ ಅನ್ನೋದ್ರ ಜೊತೆಗೆ ಸಮಾಜದ ವ್ಯವಸ್ಥೆ ಅಂತ ಬಂದಾಗ, ಸಾಮಾಜಿಕ ಕಟ್ಟುಪಾಡುಗಳು ಅಂತ ಬಂದಾಗ ಅವನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಅಂದ್ರೆ ಸಮಾಜ ಏನ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ನಿರೀಕ್ಷೆ ಮಾಡ್ತಾ ಇದೆ, ಅದು ನನ್ನಿಂದ ಆಗೋದಿಲ್ಲ, ನಂದೇ ಬೇರೆ ಆದ ದಾರಿ ಅನ್ನೋ ರೀತಿಯಲ್ಲಾಗಿರೋದಕ್ಕೆ ಇದು ಪ್ರಾಬ್ಲಮ್ ಅಂತಾನ? ಹಾಗಾದ್ರೆ ಈಗ ಒಂದು ತಗೊಳ್ಳಿ, ಈಗ ಯಾವುದೇ ಒಂದು ತಲೆಮಾರು ಅಂತ ತಗೊಂಡ್ರು, ಉದಾಹರಣೆಗೆ ನಾನು ರಾಜಸ್ಥಾನದಲ್ಲಿ ಸೆರಗನ್ನ ತಲೆ ಮೇಲಿಂದ ತಗೊಂಡು ಬರ್ತೀನಿ, ಓಕೆನಾ? ಈಗ ಯಾಕೆ ತಗೊಂಬರ್ಬೇಕು ಹೇಳಿ, ತಲೆ ಮೇಲೆ ಯಾಕೆ? ಒಂದು ಬಿಸಿಲು ಇರ್ಬೋದು. ಈಗ ನಾವು ರಾಜಸ್ಥಾನದಲ್ಲಿ ಇಲ್ಲ, ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀವಿ, ಈಗಲೂ ಯಾಕೆ ನಾನು ತಲೆಯಿಂದ ಸೆರಗು ಹಾಕಬೇಕು? ಅಲ್ಲೇನೋ ಬಿಸಿಲು ಅಂತಂದೆ. ಈಗ ಏನೂ ಇಲ್ಲ, ನಾನು ತೆಗಿತೀನಿ. ದುಪ್ಪಟ್ಟ ಯಾಕೆ ಹಾಕಬೇಕು? ಏನಕ್ಕೆ ರಕ್ಷಣೆ ಅದು? ಹೀಗೆ ಒಂದೊಂದನ್ನು ಇವ್ರು ಪ್ರಶ್ನೆ ಮಾಡ್ತಾರೆ. ಬಟ್ಟೆ ನಾನು ಹೋದ್ಸತಿನೂ ಹೇಳಿದೆ, ಬಟ್ಟೆ ಆಗಲಿ ಮದುವೆ ಆಗಲಿ ನಮ್ಮ ಅನುಕೂಲಕ್ಕೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಂಡುಕೊಂಡ ಒಂದು ಪರಿಹಾರ. ಮೈ ಮುಚ್ಚ ಬಟ್ಟೆ ಹಾಕೋಬೇಕು. ಸೊ ಹಾಗಾಗಿ ಅರಬ್ ದೇಶದಲ್ಲಿ ಬಿಳಿ ಬಟ್ಟೆ ಹಾಕೊಂಡು ತಲೆಗೂ ಅವರು ಹೀಗೆ ಬಿಟ್ಕೊಂಡಿರ್ತಾರೆ, ಯಾಕಂದರೆ ಬಿಸಿಲು ತಡೆಯಲ್ಲ ಅಂತ. ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರಶ್ನೆ ಮಾಡಿದಾಗ ನಾವು ಪ್ರಶ್ನೆಗೆ ಉತ್ತರ ಕೊಡೋಕೆ ನಮಗೆ ಟೈಮ್ ಇರಲ್ಲ, ಉತ್ತರ ಗೊತ್ತಿರಲ್ಲ. ಆಮೇಲೆ ಸಂಪ್ರದಾಯ ರೂಢಿಸ್ಕೊಂಡು ಬಂದಿದೀವಿ ಅಂತ ಅದನ್ನ ಫಾಲೋ ಮಾಡಿ. ಈಗ ಹೆಣ್ಮಕ್ಳನ್ನ ನಾವು ತಳ್ಬಿಟ್ಟೆ ಬೆಳೆಸಿರೋದು ಅಲ್ವಾ? ಈಗ ಅವಳು ಪ್ರಮೋಷನ್ ಆಗಿ ಬ್ಯಾಂಕಲ್ಲಿ ತುಂಬ ಜನ ಕೆಲಸ ಮಾಡೋರು, ಅವಾಗ ಟೀಚರ್ ಆಗಿದ್ರು, ದಾದಿಯರಾಗಿದ್ರು, ಬ್ಯಾಂಕ್ ಕೆಲಸ, ಸೆಕ್ರೆಟೇರಿಯಲ್ ಕೋರ್ಸ್ಗಳು ಮಾಡ್ಕೊಂಡು ಸೆಕ್ರೆಟರಿಗಳಾಗಿರ್ತಿದ್ರು. ಈಗ ಬ್ಯಾಂಕಲ್ಲಿ ಮುಂದೆ ನಾನು ಹೋಗಬೇಕು, ಅಲ್ಲಿ ಮ್ಯಾನೇಜರ್ ಆಗಿ ನನಗೆ ಪ್ರಮೋಷನ್ ಸಿಗ್ತಾ ಇದೆ. ಆವಾಗ ನಾನು ಅದನ್ನು ಬಿಟ್ಟು ಕಡಿಮೆ ಸಂಬಳಕ್ಕೆ ಇಲ್ಲೇ ಇರ್ತಾ ಇದ್ನಲ್ಲ, ಮಕ್ಕಳು ಓದಿಸ್ಬೇಕು ಅಂತ. ಮಹಿಳೆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿರೋ ಹೊತ್ತಿಗೆ ಸಂಸಾರಗಳು ಉಳ್ಕೊಂತು ಅಲ್ವಾ? ಸೊ ಈಗ ಮಹಿಳೆ ಸ್ಯಾಕ್ರಿಫೈಸ್ ನಾನು ಮಾಡಲ್ಲ, ಯಾಕಂದರೆ ನಮ್ಮ ಅಮ್ಮ ಮಾಡಿದಾಳ, ಅವಳಿಗೆ ಏನು ಸಿಕ್ತು ಅನ್ನೋ ಮಟ್ಟಕ್ಕೆ ಜೆನ್ಸಿ ಬೆಳೆದಿದ್ದಾರೆ. ಸೊ ಮೈ ಗ್ರ್ಯಾಂಡ್ ಮದರ್ ಸಫರ್ಡ್, ಮೈ ಮದರ್ ಸಫರ್ಡ್, ಐ ಆಮ್ ನಾಟ್ ಗೋಯಿಂಗ್ ಟು ಸಫರ್. ಸೊ ಇವಾಗ ನಾನು ಇಂಟರ್ನ್ಶಿಪ್ಗೆ ಇವಾಗ ನಿಮ್ಮ ಹತ್ರ ಬರ್ತೀನಿ, ನಾನು ಜೆನ್ಸಿ, ಓಕೆ? ಇಲ್ಲಿ ನಾನು ಫಾರ್ಮಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಸಾಯಂಕಾಲದ್ದು ಕೋರ್ಮಂಗ್ಲ ಪಬ್ಗೆಲ್ಲೋ ಹೋಗ್ತೀನಿ, ಆವಾಗ ನಾನು ಬೇಕಾಗಿದ್ದ ಬಟ್ಟೆ ಹಾಕೊಂಡು ಹೋಗ್ತೀನಿ. ಲೂಸ್ ಫಿಟ್ ಯಾವುದು,
ಟೈಟ್ ಇಂಡೋ ವೆಸ್ಟರ್ನ್ ಯಾವುದು, ಇದನ್ನ ನ್ಯಾಷನಲ್ ಡಿಸೈನ್ ಅಕಾಡೆಮಿಯವರು ಒಂದು ರಿಸರ್ಚ್ ಮಾಡಿದ್ದಾರೆ. ಜೆನ್ಜಿ ಬಟ್ಟೆ ಬಗ್ಗೆನೇ ಡಿಸೈನ್ ಮಾಡಿ ಅವ್ರ ಫ್ಯಾಷನ್ ಸೆನ್ಸ್ ಹೇಗಿದೆ ಅಂತ ರಿಸರ್ಚ್ ಮಾಡಿದ್ದಾರೆ. ಮತ್ತೆ ಆಂಗ್ಸೈಟಿ ಅಂತ ಹೇಳಿದ್ರಲ್ಲ, ಜಾಸ್ತಿ ಇರೋ ಜೆನ್ಜಿ ಮಕ್ಕಳು ಕಪ್ಪು ಬಟ್ಟೆ ಹಾಕ್ತಾರೆ, ಫುಡ್ ಇರೋದೇ ಹಾಕೊಂಡ್ ಬರ್ತಾರೆ. ಈ ತರ ಕೆಲವು ನನ್ಗೆ ಸೇಫ್ ಅನ್ನಿಸ್ಬೇಕು ಅಂತ ಬರ್ತಾರೆ. ನಮ್ಗೆ ಎಕ್ಸ್ಪೋಜರ್ ಥೆರಪಿ ಅಂತ ಇದೆ ಸೈಕಾಲಜಿಯಲ್ಲಿ. ಎಕ್ಸ್ಪೋಜರ್ ಥೆರಪಿಯಲ್ಲಿ ಇವರು ಹೊರಗಡೆನ ಪ್ರಪಂಚದ ಜೊತೆ ವ್ಯವಹರಿಸ್ಬೇಕು, ಆ ವ್ಯವಹರಿಸೋದು ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ಅವ್ರು ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಓವರ್ವೆಲ್ಮ್ಡ್ ಮದ್ವೆ ಮಾಡ್ಕೊಳ್ರಿ ಅಂದ್ರೆ ಓವರ್ವೆಲ್ಮ್ಡ್ ಹಿಂಗೆ. ಅಂದ್ರೆ ಯಾರು ನಂಗೆ ಸಹಾಯ ಮಾಡಬಾರ್ದು, ಆತ ದೊಡ್ಡ ಉದ್ಯಮಿ, ಅವನೇ 2,500 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ, ನಮ್ಮ ಅಪ್ಪ ಕೆಲಸ ಕೊಡಿಸ್ಬಾರ್ದು, ನನ್ನ ಗಂಡ ಕೆಲಸ ನಾನೇ ಹುಡುಕೋಬೇಕು, ನನ್ನ ಸ್ವಂತ ಅಭಿವ್ಯಕ್ತಿಯಲ್ಲಿ ನನಗೆ ಯಾವ ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ ನಾನು ಹುಡುಕೊಂತೀನಿ. ಈ ರೀತಿಯಾದ ಕೆಲವು ಪಾಸಿಟಿವ್ ವಿಚಾರಗಳು ಅವ್ರ ಹತ್ರ ಇದೆ. ಆದ್ರೆ ನಾವು ಅವ್ರನ್ನ ಈಗ ಮಿಲೇನಿಯಂ ಪೇರೆಂಟ್ಸ್ ಯಾರಿದ್ದಾರೆ ಅವರು ಒಂದು ಬಾಕ್ಸ್ ಹಾಕಕ್ ನೋಡ್ತಾ ಇದ್ದೀವಿ. ಬಾಕ್ಸ್ ಹಾಕಿದ್ರೆ ಇದು ನಡೆಯಲ್ಲ. ನೀವು ಸಮಾಜ ಅಂದ್ರಿ, ಈಗ ನಾನು ಡ್ಯಾನ್ಸ್ ಕಲಿತಿದ್ದೀನಿ, ಈ ಹುಡುಗಿ ನನ್ನ ಪೇಷಂಟು, ಅವಳು ಯಾವ ವೆರೈಟಿ ಡ್ಯಾನ್ಸ್ ಅಂತ ನಾನು ಹೇಳಲ್ಲ, ಬಿಕಾಸ್ ಐ ವಾಂಟ್ ಟು ಪ್ರೊಟೆಕ್ಟ್ ಹರ್. ಇದು ಅವಳು ಒಂದು 4-5 ಸ್ಟೆಪ್ ಮಾಡಿ ಹಾಕ್ತಾಳೆ ಕಾಲೇಜ್ ಡೇಗೆ. ಅದರಲ್ಲಿ ವೆಸ್ಟರ್ನ್ ಡ್ಯಾನ್ಸು ಸ್ವಲ್ಪ ಅವಳು ಕಲಿತಿದ್ದು ಎಲ್ಲ ಮಿಕ್ಸ್ ಆಗಿರುತ್ತೆ. ಗುರುಗಳು ಹೋಗಿದ ತಕ್ಷಣ ಬೈತಾರೆ, ನೀನು ಏನಕ್ಕೆ ಹಾಕಿದೆ, ನಾನು ಪರ್ಮಿಷನ್ ತಗೊಂಡ್ಯಾ. ಅವಳು ಎಷ್ಟು ಡಿಪ್ರೆಸ್ ಆಗ್ತಾಳೆ ಅಂದರೆ ಡ್ಯಾನ್ಸ್ನೇ ಬಿಟ್ಬಿಡ್ತಾಳೆ, ಡ್ಯಾನ್ಸ್ ಕ್ಲಾಸೇ ಬಿಟ್ಬಿಡ್ತಾಳೆ, ಅವಳಿಗೆ ಇಷ್ಟ ಡ್ಯಾನ್ಸು. ಸೊ ನಾವು ಜೆನ್ಸಿಗಿರೋದೇನು ಆನ್ಲೈನ್ ಪ್ರೆಸೆನ್ಸ್. ನಾನು ಅವಾಗಲೂ ಇಲ್ಲಿ ಪ್ರಶ್ನೆನೇ ಮಾಡಬಾರ್ದು ಅಂತಾನ. ಪ್ರಶ್ನೆ ಅಂದರೆ ಅದನ್ನ ನಾವು ಬಿಟ್ಕೊಡ್ಬೇಕಾಗತ್ತೆ ಇಲ್ಲೋ ಅಂತ ನಾನು ಹೇಳೋದು. ಬಿಟ್ಕೊಡ್ಬೇಕಾಗತ್ತೆ. ಎಲ್ರಿಗೂ ಕ್ಯಾಮ್ರಾ ಮುಂದೆ ಬಂದು ಹಾಕೋ ಹುಚ್ಚೇನಿರಲ್ಲ. ಒಂದು 25-80 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅದರಲ್ಲಿ ಒಂದು 20-25 ಜನಕ್ಕೆ ಆ ಥರ ನೇಚರ್ ಇರ್ಬೋದು. ತಪ್ಪೇನು ನಾನು ಕೇಳೋದು. ಅವಳು ಖಿನ್ನತೆಗೆ ಹೋದ್ರೂ ಪರವಾಗಿಲ್ಲ, ನೀನು ಟ್ರೆಡಿಷನ್ನ ಫಾಲೋ ಮಾಡು ಅನ್ಬೇಕಾ? ಈಗ ಮ್ಯೂಸಿಕ್ ತಗೊಳ್ಳಿ ಫಾರ್ ಎಕ್ಸಾಂಪಲ್. ಆವಾಗ ನಾನೊಂದು ಬ್ಯಾಂಡ್ ಕಟ್ಕೊಂಡೆ ಅಂದರೆ ಒಂದು PR ಟೀಮ್ ಇರೋದು. ಅಮೆರಿಕದಲ್ಲಾಗಲಿ ಒಂದು ಪುಸ್ತಕ ಬರದೆ ಅಂದರೆ ಒಂದು PR ಟೀಮ್ ಕ್ರಿಯೇಟ್. ಅವರೆಲ್ಲ ಕಡೆ ಹೋಗಿ ನನ್ನನ್ನು ಪ್ರಚಾರ ಮಾಡೋದು, ನಾನು ಎಲ್ಲ ಕಡೆ ಹೋಗಿ ಪರ್ಫಾರ್ಮ್ ಮಾಡೋದು. ಅಗೇನ್ ಐ ಆಮ್ ಗೋಯಿಂಗ್ ಇನ್ ಟು ಎ ಬಾಕ್ಸ್. ಇವಾಗ ಹಂಗಲ್ವೇ, ನನ್ನ ಬೆಡ್ರೂಮಲ್ಲಿ ಕುತ್ಕೊಂಡು ನಾನು ಮ್ಯೂಸಿಕ್ನ ಕ್ರಿಯೇಟ್ ಮಾಡ್ಬೋದು. ಎಷ್ಟು ಥರ ವೆರೈಟಿ ಆಫ್ ಕ್ಯಾರವೋಕೆ ಇಟ್ಕೊಂಡಿರ್ತಾರೆ, ಎಷ್ಟು ಥರ ಇನ್ಸ್ಟ್ರೂಮೆಂಟ್ಸ್ ಅವರೇ ಒಂದು ಎಲೆಕ್ಟ್ರಾನಿಕ್ ಬಾಕ್ಸಲ್ಲಿರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಅವ್ರು ಬೇಕಾದ ಮ್ಯೂಸಿಕ್ ಮಾಡ್ಕೊಳ್ತಾ ಇದ್ದಾರಲ್ವ. ಸೊ ಜೆನ್ಜಿ ಈಸ್ ನೋ ಮೋರ್ ವೇಟಿಂಗ್ ಟು ಬಿ ಟ್ರೆಡಿಷ್ನಲ್, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಹಿಂದಿ ಹಾಡು ತಗೊಂಡ್ರೆ ಹಿಂದೂಸ್ತಾನಿ ರಾಗದ ಯಮನ್ ಕಲ್ಯಾಣ್, ಭೂಪ್ ಈ ಥರ ರಾಗಗಳನ್ನು ಉಪಯೋಗಿಸ್ತಾ ಇದ್ದಾರೆ. ನೆಕ್ಸ್ಟು ಸ್ವಲ್ಪ ಬದಲಾಯಿತು. ನೆಕ್ಸ್ಟ್ ಇವಾಗಂತ ನೋಡಿದ್ದೀರಲ್ಲ ಹಾಡುಗಳ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ. ಹಾಗಾಗಿ ಎಲ್ಲ ಒಪ್ಪಿಗೆನೆ, ನಾನು ಇದು ತಪ್ಪು ಅಂತ ಮಡಿವಂತಿಕೆ ಮಾಡ್ತಿಲ್ಲ. ಸಮಾಜ ಏನು ಒಪ್ಪತ್ತೋ ಅದೇ ಒಪ್ಪಿಗೆ. ಬಟ್ ನನ್ನ ಒಂದು ಸ್ಥಾನ ಏನಿದೆ ಜೆನ್ಜಿಯಾಗಿ, ಅದನ್ನು ತುಂಬ ನನ್ನನ್ನು ಹಿಡಿಬೇಡಿ. ನಾನು ಪ್ರೊಫೆಷನಲ್ ಆಗೇ ಇದ್ದೀನಿ, ಆದರೆ ಮಡಿವಂತಿಕೆ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.